ಆ ಮಹಾತ್ಮರ ಪಾದಾರವಿಂದಕ್ಕೆ ವಂದಿಸುತ್ತಾ ಮಾನವ ಸ್ವಭಾವದ 7 ಶಾಖೆಗಳು ಅನ್ನುವ ವಿಚಾರವನ್ನು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಥಮ ಶಾಖೆ ಹೋದ ವಾರ ಆಯಿತು. ಈಗ 2ನೇ ಶಾಖೆ ಅಲ್ಲಿ ಅರ್ನೆಸ್ಟ್ ವುಡ್ರವರು ಈ ಶಾಖೆಗಳ ಬಗ್ಗೆ 7 ರೇಸ್ ಅನ್ನೋದೊಂದು ಲೆಡ್ಬಿಟ್ಟು ಒಂದು ಗ್ರಂಥ ಬರೆದಿದ್ದಾರೆ. ಅದರಿಂದ ಮತ್ತು ಬ್ಲಾವಿಡ್ಸ್ಕಿ ಅವರು ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಬರೆದಿರುವಂಥ ವಿಚಾರಗಳನ್ನು ತೆಗೆದುಕೊಂಡು ಕ್ರೋಢೀಕರಿಸಿ ಸುಲಭವಾಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಅರ್ನೆಸ್ಟ್ ವುಡ್ರವರು ಮಾಡಿದ್ದಾರೆ. ಅದನ್ನು ಟಿ ವಿ ರಾಚಪ್ಪನವರು ತುಂಬ ಸುಂದರವಾಗಿ ಕನ್ನಡದಲ್ಲಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ವಿಚಾರವನ್ನು ತಿಳಿಸಿದ್ದಾರೆ. ಅಂದರೆ ಮಾನವ ಸ್ವಭಾವದ 7 ಶಾಖೆಗಳು ಅಂತಂದರೆ 7 ಅನ್ನೋದು ಪೃಥ್ವಿಯಲ್ಲೂ ಇದೆಯಂತೆ, ಮಹಾತ್ಮರುಗಳಲ್ಲೂ ಇದೆಯಂತೆ, ಸಪ್ತ ಋಷಿಗಳು, ಸಪ್ತ ವೇದಗಳು, ಸಪ್ತ ಜ್ಞಾನಿಗಳು, ಸಪ್ತ ಬ್ರಹ್ಮಗಳು ಅಂತ ಸಪ್ತ ಅಂತ ಬೇಕಾದಷ್ಟು ಸಪ್ತಗಳು ಬರುತ್ತೆ, ಎಲ್ಲ ಕಡೆ ಇದೆ. ಅದೇ ರೀತಿ ಮನುಷ್ಯರಲ್ಲೂ 7 ಗುಣಗಳಿವೆ, ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ. ಇದು ಇಚ್ಛಾಶಕ್ತಿ ಬಗ್ಗೆ ಹಿಂದೆ ಏನು ಹೇಳಿದೆ, ಅದು ಇಚ್ಛಾಶಕ್ತಿ ಇದ್ದರೆ ಅವನು ತನ್ನ ಅಂತರಂಗದಿಂದ ಹೊರಡುವಂಥ ಆ ಶಕ್ತಿಯಿಂದನೇ ಕೆಲಸ ಮಾಡ್ತಾನೆ, ವಿಚಾರವನ್ನೆಲ್ಲ ತಿಳ್ಕೊತಾನೆ, ಋಷಿಮುನಿಗಳ ಸಂಘವನ್ನು ಹೋಗ್ತಾನೆ, ಸಾಧು ಸಂತರ ವಿಚಾರಗಳನ್ನು ತಿಳ್ಕೊತಾನೆ, ತಾನು ಅದನ್ನು ಉಪಯೋಗಿಸ್ಕೊಂಡು ತನಗೇನು ತೋರಿಸುತ್ತೋ ಅದನ್ನು ಮಾಡ್ತಾನೆ, ಇಚ್ಛಾಶಕ್ತಿ ಉಳ್ಳವನು. ಆದರೆ ನಾವುಗಳೆಲ್ಲ ಮಾನವರೆಲ್ಲ ಯಾರೋ ಹೇಳಿದ್ದು ತಕ್ಷಣ ಅಪ್ಲೈ ಮಾಡ್ಕೊಂಬಿಟ್ಟು ಅದರಂಗೆ ನಡೆಯೋಕ್ಕೆ ಹೋಗ್ಬಿಡ್ತೀವಿ, ಅದು ತಪ್ಪಾಗುತ್ತೆ. ಇಚ್ಛಾಶಕ್ತಿಯವನು ಇರುವನು ಹಂಗೆ ಮಾಡಲ್ಲ. ಏಕೆಂದರೆ ಅವನು ಆ ರೇಸಿಂದ ಬಂದಿರುವವನು, ಆ ರೇಸಿಂದ ಬಂದಿರೋದ್ರಿಂದ ಅವನು ಕೂತ್ಕೊಂಡು ವಿಚಾರ ಮಾಡ್ತಾನೆ, ಇದು ಏನು ಪ್ರಯೋಜನಕ್ಕೆ ಬರುತ್ತಾ, ಇವ್ರು ಹೇಳಿದ್ದು ಸರಿನಾ, ಇದು ನನ್ನ ಏಳಿಗೆಗೆ ಅನುಕೂಲವಾಗಿದೆಯಾ ಅಂತ ಹೇಳಿ ವಿಚಾರ ಮಾಡ್ತಾನೆ ಇಚ್ಛಾಶಕ್ತಿಯವನು. ಆದರೆ 2ನೇ ಶಾಖೆಯವನು ಏನು ಮಾಡ್ತಾನಪ್ಪ ಅಂತಂದರೆ, 2ನೇ ಶಾಖೆಯವನು ಲಕ್ಷಣ ಪ್ರೇಮ ಅಂತ. ಇವನಲ್ಲಿ ಪ್ರೇಮವೇ ತುಂಬಿದೆ 2ನೇ ಶಾಖೆಯವನಲ್ಲಿ. ಈ ಪ್ರೇಮ ಏನಾಗುತ್ತೆ ಅಂತಂದರೆ, ಕುರುಡು ಪ್ರೇಮಗಳಾಗ್ಬಿಟ್ರೆ ತುಂಬ ಕಷ್ಟ. ಇದರಲ್ಲಿ ಇಚ್ಛಾಶಕ್ತಿನೂ ಬೇಕು ಈ ಪ್ರೇಮದ ಜೊತೆಗೆ. ಪ್ರೇಮ ಅಂತ ಎಲ್ಲರಿಗೂ ಪ್ರೇಮ ಹಂಚೋಕೆ ಹೋದರೆ ಅದರಿಂದ ತುಂಬ ಎಫೆಕ್ಟ್ಗಳು ಆಗುತ್ತೆ. ನಾವೇ ನೋಡಿದ್ದೀವಲ್ಲ ಬೇಕಾದಷ್ಟು ಸ್ಥೂಲ ಪ್ರಪಂಚದಲ್ಲಿ. ಯಾಕೆಂದರೆ ನಮ್ಮನ್ನು ಉಪಯೋಗಿಸ್ಕೊಂಡ್ಬಿಡ್ತಾರೆ, ನಮಗೆ ತೊಂದರೆ ಕೊಡೋಕ್ಕೂ ಪ್ರಾರಂಭ ಮಾಡ್ತಾರೆ. ಅದರಿಂದ ಇಚ್ಛೆನೂ ಇರಬೇಕು, ಆತ್ಮಶಕ್ತಿನೂ ಇರಬೇಕು, ಆವಾಗ ನಾವು ಪ್ರೇಮವನ್ನು ಉಪಯೋಗಿಸ್ಬೇಕು. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಪ್ರೇಮವನ್ನು ನಾವು ಇನ್ನೊಬ್ಬರಲ್ಲಿ ತೋರಿಸುವಾಗ ಸ್ವಾರ್ಥ ಇರಬಾರ್ದು. ನಾವು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ಬಿಟ್ಟೆ ಅವ್ರು ನಡ್ಕೋಬೇಕು, ನನ್ನ ವಿಚಾರವನ್ನು ಅವ್ರು ತಿಳ್ಕೋಬೇಕು, ನಾನು ಪ್ರೇಮವನ್ನು ಅವ್ರ ಕಡೆ ಹರಿಸ್ತಿದ್ದೀನಿ, ಇಲ್ಲಿ ನಾನು ಅನ್ನೋದನ್ನು ಬಿಡಬೇಕು. ಜೀಸಸ್ ಕ್ರೈಸ್ಟು ಎಂಥ ಪಾಪಿಗೂ ಅವರು ಪ್ರೇಮವನ್ನು ಹರಿಸ್ತಾಯಿದ್ರು. ಅವರು ಅದ್ರ ಬಗ್ಗೆ ವಿಚಾರ ತಿಳ್ಕೊಳ್ಳೋಕ್ಕೆ ಹೋಗ್ತಿರಲಿಲ್ಲ. ಅವ್ರು ಪಾಪಿ, ಅವ್ರ ಕಷ್ಟನೋ, ನನಗಿಂತ ತೊಂದರೆ ಆಗುತ್ತೆ, ಏನಿಲ್ಲ, ಸುಮ್ಮನೆ ಪ್ರೇಮ ಕಳಿಸೋದಷ್ಟೇ, ಅವನಿಗೆ ಸಾಂತ್ವನ ಮಾಡೋದಷ್ಟೇ. ಅದನ್ನು ಇಟ್ಕೊಂಡಾಗ ನಮ್ಗೆ ತೊಂದರೆ ಆಗಲ್ಲ. ಹಾಗೆಂದರೆ ನಮಗೆಲ್ಲೂ ಸ್ವಾರ್ಥ ಇರೋದ್ರಿಂದ ಆ ಪ್ರೇಮವನ್ನು ನಾವು ಕಳಿಸುವಾಗ ನಾವೇನೋ ಉದ್ಧಾರ ಮಾಡಿಬಿಡ್ತೀವಿ, ಅವ್ರು ಸರಿ ಮಾಡಿಬಿಡ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರಿಗೆ ಪ್ರೇಮ ಹರಿಸಿದ್ರೆ ಅದು ಎಫೆಕ್ಟ್ ಆಗುತ್ತೆ. ಅದು ಸರಿ ಹೋಗಲಿಲ್ಲ, ಅವಾಗ ನಮ್ಗೆ ನೋವಾಗುತ್ತೆ, ಅವಾಗ ನಮ್ಮಲ್ಲಿ ಒಂಥರ ಕಸಿವಿಸಿ ಉಂಟಾಗುತ್ತೆ. ಇದೆಲ್ಲ ಬರಲೇಬಾರ್ದು. ಪ್ರೇಮ ಒರಿಜಿನಲ್ ಸರಿಯಾದ ಪ್ರೇಮ ಇರುವವನಿಗೆ ಕಸಿವಿಸಿನೇ ಬರಬಾರ್ದು. ನಾನು ಭಗವಂತ ಪ್ರೇಮವನ್ನೇ ಸುರಿಸ್ತಿದ್ದಾನೆ ಸದಾ ಎಲ್ಲರ ಮೇಲೂ, ಕೆಟ್ಟವನ ಮೇಲೆ, ವೈರಿಗಳ ಮೇಲೆ, ದುಷ್ಟರ ಮೇಲೆ. ಯಾಕೆ? ಎಲ್ಲ ಪರಿವರ್ತನೆ ಆಗಲಿ, ಸ್ವೀಕಾರ ಮಾಡ್ತಾರೆ. ಈ ಜನ್ಮದಲ್ಲಿಂದರೆ ಇನ್ನೊಂದು ಜನ್ಮ ಆದರೂ ಆ ಪ್ರೇಮವನ್ನು ಸ್ವೀಕಾರ ಮಾಡ್ತಾರೆ, ನನ್ನ ಶಕ್ತಿಯನ್ನು ಅವ್ರು ಸ್ವೀಕಾರ ಮಾಡ್ತಾರೆ ಅನ್ನೋ ಮನೋಭಾವನೆಯಿಂದ ಭಗವಂತ ಪ್ರೇಮವನ್ನು ಹರಿಸ್ತಿದ್ದಾನೆ. ಮಹರ್ಷಿಗಳು ಅಷ್ಟೇ, ಹಿಮಾಲಯದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಿದ್ದಾರೆ, ಅವ್ರಿಗೇನು ಕೆಲಸ ಇಲ್ಲ ಅಂತ ಆಡ್ಕೊಂಡು ನಗೋರಿದ್ದಾರೆ. ಆದರೆ ಅವ್ರು ಸದಾ ದೇಶಕ್ಕೆ ಪ್ರೇಮವನ್ನೇ ಹಂಚ್ತಾ ಇರೋದು, ತಮ್ಮ ತಪಶಕ್ತಿಯನ್ನೆಲ್ಲ ಹಂಚ್ತಿದ್ದಾರೆ. ಅವ್ರು ಕಾಡು ಮೇಡು ಹಿಮಾಲಯದಲ್ಲಿ ಅಲ್ತು ಏನಕ್ಕೆ ಅವ್ರು ಮಾಡಬೇಕು? ನನ್ನ ಸಹೋದರ ನನ್ನಂತೆ ಆಗಲಿ,
ಅವನ ಪರಿವರ್ತನೆ ಆಗಲಿ, ನನ್ನಿಂದ ಬೇಕಾದಷ್ಟು ಕೆಲಸಗಳಾಗುತ್ತೆ ಅವನಿಂದ ಅನ್ನೋ ಉದ್ದೇಶದಿಂದ ಹಿಮಾಲಯದಲ್ಲಿ ಆ ಚಳಿನಲ್ಲಿ ಆ ಹಿಮದಲ್ಲಿ ಸೇರಿಕೊಂಡು ಧ್ಯಾನ ಮಾಡ್ತಿರ್ತಾರೆ. ಅವ್ರು ಸ್ವಂತಕ್ಕೋಸ್ಕರ ಅಲ್ವೇ ಇಲ್ಲ, ಪ್ರಪಂಚದ ಏಳಿಗೆಗೋಸ್ಕರ. ಈ ಪ್ರೇಮ ಅನ್ನೋದು ಪ್ರಪಂಚದ ಉನ್ನತಿಗೋಸ್ಕರ ಉಪಯೋಗಿಸ್ಬೇಕು, ಸ್ವಾರ್ಥಕ್ಕಲ್ವೇ ಇಲ್ಲ ಅಂತ ಹೇಳ್ತಾರೆ. ಮಕ್ಕಳು ಸಾಕುವಾಗಲೂ ಅಷ್ಟೇ, ಮನೆ ನಡೆಸುವಾಗಲೂ ಅಷ್ಟೇ ಪ್ರೇಮ ಪ್ರೇಮ ಅಂತ, ಅದಲ್ಲ ಪ್ರೇಮ ಅಂತ ಹೇಳ್ತಾರೆ. ದಿವ್ಯ ಜ್ಞಾನವೇ ಹೊರಗಿನ ಜೀವಿತದಲ್ಲಿ ನಿಷ್ಕಾಮ ಪ್ರೇಮವಾಗಿ ಅಭಿವ್ಯಕ್ತವಾಗುತ್ತದೆ. ಎಲ್ಲಿ ದಿವ್ಯ ಜ್ಞಾನ ಅಂತ ಹೇಳಿದ್ರು, ನಮ್ಮ ಥಿಯಾಸಫಿಕಲ್ ಸೊಸೈಟಿ ದಿವ್ಯ ಜ್ಞಾನ ಸಭೆ, ಇದರಲ್ಲಿ ಅಭಿವ್ಯಕ್ತವಾಗುತ್ತಲ್ಲ ಅದು ಪ್ರೇಮ. ಅಂದರೆ ಜ್ಞಾನದಿಂದ ಬರುವಂಥ ಪ್ರೇಮ ಅಂತ ಇಲ್ಲಿ, ಜ್ಞಾನದಿಂದ ಬರುವಂಥ ಪ್ರೇಮ. ಜ್ಞಾನ ಪ್ರೇಮಗಳು ಒಂದು ನಾಣ್ಯದ ಎರಡು ಮುಖಗಳು. ಒಂದು ಕಡೆ ಜ್ಞಾನ, ಒಂದು ಕಡೆ ಪ್ರೇಮ. ಎರಡೂ ಇದ್ದರೆ ಮಾತ್ರ ಆ ಪ್ರೇಮ ಸರಿಯಾಗಿ ಹೋಗಿ ಕೆಲಸ ಮಾಡೋದು. ಬರೀ ಜ್ಞಾನ ಇಲ್ಲದೆ ಬರೀ ಪ್ರೇಮ ಏನು ಕೆಲಸ ಮಾಡೋಲ್ಲ, ಅದು ಸ್ವಾರ್ಥ ಪ್ರೇಮ ಆಗುತ್ತೆ. ಆ ಪ್ರೇಮವನ್ನು ಇವಾಗಿನ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಲ್ಲ, ಅಲ್ಲವೂ ಅದು ಇದು ಅಂತೇಳಿ ಎಷ್ಟು ಜನ ಎಫೆಕ್ಟ್ ಆಗಿ, ಎಷ್ಟು ಜನ ಸೂಸೈಡ್ ಮಾಡಿಕೊಂಡು, ಜ್ಞಾನ ಇಲ್ಲ ಅಲ್ಲಿ, ಜ್ಞಾನ ಇಲ್ಲದೆ ಪ್ರೇಮ ಮಾಡ್ತಾರೆ. ಅದು ಪ್ರೇಮ ಅಲ್ಲ, ಅದು ಸ್ಥೂಲ ಪ್ರಪಂಚದ ಪ್ರೇಮ. ಅದರಿಂದ ನೋವು ದುಃಖಗಳೇ ಜಾಸ್ತಿ. ಬೇಕಾದರೆ ನಾವೇ ನೋಡ್ತಾ ಇದ್ದೀವಲ್ಲ ಲೈಫ್ನಲ್ಲಿ ಬೇಕಾದಷ್ಟು, ಅದರಲ್ಲಿ ದುಃಖನೇ ಬರೋದೇ ಹೊರತಾಗಿ ಬಿಡಪ್ಪ ಆ ಜೀವಿ ಬೆಳಿಬೇಕಾಗಿದೆ ಅನ್ನೋ ಮನೋಭಾವನೆ ಬಂದಾಗ ಅದು ಜ್ಞಾನ ಆಗುತ್ತೆ. ಸರ್ವಭೂತೇಷು ಏನೈಕ ಭಾವ ಮವ್ಯಯಾಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತತ್ ಜ್ಞಾನ ವಿಧಿ ಸಾತ್ವಿಕಂ ಅಂತ ಹೇಳ್ತಾನೆ ಭಗವದ್ಗೀತೆ ಕೃಷ್ಣ. ಬೇರೆ ಬೇರೆಯಾಗಿರುವ ದೇಹಗಳಲ್ಲೆಲ್ಲ ಅಖಂಡವಾದ ಒಂದು ಚೈತನ್ಯವನ್ನು ಯಾರು ನೋಡಬಲ್ಲರೋ ಅವರೇ ಸಾತ್ವಿಕ ಜ್ಞಾನಿಗಳು. ಎಲ್ಲ ದೇಹಗಳಲ್ಲೂ ಆ ಪರಮಾತ್ಮನ ಅಂಶ ಇದೆ ಅಂತ ಯಾರು ನೋಡ್ತಾರೋ ಅವರೇ ನಿಜವಾದ ಜ್ಞಾನಿಗಳು ಎಂಬುದಾಗಿ ಭಗವದ್ಗೀತೆ ಹೇಳ್ತಾನೆ ಕೃಷ್ಣ. ಅಲ್ಲದೆ ಪ್ರೇಮವು ಆತ್ಮದ ಪ್ರಚಲಿತ ಶಕ್ತಿಯೇ ಹೊರತು ಬೇರೆಯಲ್ಲ. ಆತ್ಮದ ಪ್ರಚಲಿತ ಶಕ್ತಿ ಅಂದರು, ಪ್ರಕಟಗೊಳ್ಳುತ್ತೆ ಆತ್ಮದಲ್ಲಿ. ಅದು ಈ ಪ್ರೇಮ, ನಿಜವಾದ ಜ್ಞಾನಯುತವಾದ ಪ್ರೇಮ ಆತ್ಮನಲ್ಲಿ ಪ್ರಕಟಗೊಳ್ಳುತ್ತೆ. ಆ ಶಾಖೆ ಮನುಷ್ಯರು ಹೊಸ ಸೇವಾ ಮಾರ್ಗವನ್ನು ಕಂಡುಕೊಳ್ಳತಕ್ಕ ನೂತನ ಬುದ್ಧಿಯುಳ್ಳವರು. ಈ ಪ್ರೇಮ, ಈ ಎರಡನೇ ಶಾಖೆಯವರು ಜ್ಞಾನಯುತವಾದ ಪ್ರೇಮ ಮಾಡಿದಾಗ ಅವ್ರಿಗೊಂದು ನೂತನ ಬುದ್ಧಿ, ಹೊಸ ಒಂದು ಬುದ್ಧಿ ಅಲ್ಲಿ ಪ್ರಚೋದನೆ ಆಗುತ್ತೆ ಅಂತ. ಈ ಶಾಖೆಯ ಮನುಷ್ಯನು ಪ್ರಜ್ಞೆಯ ರಜಸ್ತತ್ವಕ್ಕೆ ಸಂಬಂಧಪಟ್ಟಿರುವುದರಿಂದ ಆತನ ಚಟುವಟಿಕೆಗಳೆಲ್ಲವೂ ಸೋದರ ಭಾವನೆಯನ್ನು ಬಲಪಡಿಸುವುದರ ಮೂಲಕ ಎಲ್ಲರನ್ನೂ ಒಂದೇ ಕುಟುಂಬದವರಂತೆ ಒಟ್ಟಿಗೆ ಸೇರುತ್ತಾನೆ. ಯಾವಾಗ ಆತ್ಮಶಕ್ತಿಯಿಂದ ಹೊರಡುತ್ತಲ್ಲ ಪ್ರೇಮ, ಜ್ಞಾನಯುತವಾದ ಪ್ರೇಮ, ಅವಾಗ ಮಾತ್ರನೇ ಸಹೋದರತ್ವ ಅನ್ನೋದು, ಅವಾಗ ಮಾತ್ರನೇ ಸಹೋದರತ್ವ ಕಾಣೋದು. ಈ ನಮ್ಮಲ್ಲಿ ಹೇಳಿದಾರ ಸ್ಲೋಗನ್ಸಲ್ಲಿ ಬ್ರದರ್ಹುಡ್ ಅಂದರು, ಸೋದರತ್ವ ಅಂತಂದರು. ಅದು ಸುಮ್ಮನೆ ತುಟಿಯಿಂದ ಹೇಳೋದಲ್ಲ. ಸೋದರತ್ವ ಅಂದರೆ ಅಂತರಾಳದಿಂದ ಆತ್ಮನಿಂದ ಬರುವಂಥದ್ದು, ಅದು ಪ್ರೇಮ ಪೂರಿತವಾಗಿರುವಂಥ ಸೋದರತ್ವ ಪ್ರೇಮ. ಈಗ ನನ್ನ ಮಕ್ಕಳಿಗೋ, ನನ್ನ ತಮ್ಮಂದಿರಿಗೋ, ನನ್ನ ಅಕ್ಕಂದಿರಿಗೋ ಆದರೆ ಎಷ್ಟು ನೋವು ತಿಂತೀವಿ. ಹಾಗೆ ಬೇರೆ ಯಾರೋ ದಾರಿಯಲ್ಲಿ ಹೋಗೋದು ಬಿದ್ದು ಹೋದರೂ ಕೂಡ ಅಷ್ಟೇ ಹೋಗೋದು, ಅವನಲ್ಲೂ ಆ ಪ್ರೇಮ ಸುರಿಬೇಕು. ಆಗ ಮಾತ್ರನೇ ಆತ್ಮ ಬೆಳೆಯುತ್ತೆ, ಆತ್ಮ ಪ್ರಕಟಗೊಳ್ಳುತ್ತೆ. ಆತ್ಮಕ್ಕೆ ಬೇಕಾಗಿರೋದು ಸರಿಯಾದ ಜ್ಞಾನಯುತವಾದ ಪ್ರೇಮ. ಈ ಶಾಖೆಗೆ ಸೇರದೇ ಇರುವ ಸೋದರರು ಇತರರಲ್ಲಿ ಸಹಾನುಭೂತಿಯಿಂದ ವರ್ತಿಸಿ ಸಮಾಜ ಕಾರ್ಯದಲ್ಲಿ ಸಹಕರಿಸಿದ್ದಾಗೂ ಅದರಲ್ಲಿ ಉತ್ಪೂರ್ವಕವಾದ ಸಹೋದರ ಭಾವನೆ ಇರುವುದಿಲ್ಲ. ಈಗ ನಾವು ಇದು ರಾಜಕೀಯದೆಲ್ಲ ನೋಡ್ತೀವಲ್ಲ, ಎಷ್ಟು ಚೆಂದ ಭಾಷಣಗಳು ಮಾಡ್ತಾರೆ, ಇವೆಲ್ಲ ನಮ್ಮ ಬಂಧುಗಳು, ನಮ್ಮ ಬಳಗಗಳು, ನಮ್ಮ ಅಣ್ಣ ತಮ್ಮದಿರು ಅಂತ ಹೇಳ್ತಾರಲ್ಲ, ಅದರಲ್ಲಿ ಇಲ್ಲ, ಕೆಲಸ ಆಗಬೇಕಾಗಿದೆ ಮಾತಾಡ್ತಾರೆ ಅಷ್ಟೇ. ಈ ಸಹೋದರ ಭಾವನೆಯು ಎರಡನೇ ಶಾಖೆಯ ಆಧ್ಯಾತ್ಮಿಕ ಐಕ್ಯತೆಯ ಜ್ಞಾನದಿಂದ ಅಭಿವ್ಯಕ್ತವಾಗಿರುವಂಥದ್ದು. ಐಕ್ಯತೆಯಲ್ಲಿ ಒಂದೇ ಅನ್ನೋ ಭಾವನೆ ಎರಡನೇ ಶಾಖೆಯಲ್ಲಿರುತ್ತೆ. ಐಕ್ಯತೆ ಇರಬೇಕು, ಎಲ್ಲರೂ ಒಂದೇ. ಅವರಲ್ಲೂ ಹೇಗೆ ನಾನು ನನ್ನಲ್ಲಿ ಹೇಗೆ ಪದ್ಮನಲ್ಲೂ ಕೂಡ ನಾನು ಕಾಣಬೇಕು, ನನ್ನಲ್ಲೂ ಪದ್ಮ ಇರಬೇಕು. ಆ ಐಕ್ಯತೆ ಭಾವನೆ ಇದ್ದರೆ ಮಾತ್ರ ಆ ಪ್ರೇಮ ಹೊರಹೊಮ್ಮುವುದು. ನಿನಗೆ ಏಟಾದರೂ ನನಗಾದಂಗೆ ಆ ಭಾವನೆ ಬರಬೇಕು.
ನಿನಗೆ ನೋವಾದರೆ ನನಗಾದಂಗೆ ಆ ಭಾವನೆ ಬರಬೇಕು. ಅದು ಒರಿಜಿನಾಲಿಟಿ, ಆತ್ಮದ ಪ್ರೇಮ, ಅದು ಜ್ಞಾನಯುತವಾದ ಪ್ರೇಮ ಅಂತ ಹೇಳ್ತಾರೆ. ಮಾನವನ ಹೃದಯದಲ್ಲಿ ಇಂಥ ದಿವ್ಯ ಜ್ಞಾನವು ಖಚಿತವಾಗಿ ನೆಲೆಸಿದರೆ ಅಂಥವನು ಇತರರನ್ನು ತನ್ನ ಮೂಗಿನ ನೇರಕ್ಕೆ ನೋಡುವುದನ್ನು ಬಿಟ್ಟು ಇತರರು ತಾನು ಒಂದೇ ಎಂದು ತಿಳಿದು ತನ್ನ ಹಿತದಲ್ಲಿ ತಾನು ಹೇಗೆ ಆಸಕ್ತನಾಗಿರುತ್ತಾನೆಯೋ ಹಾಗೆ ಇತರರ ಹಿತದಲ್ಲೂ ಸಹ ಅನುರಕ್ತನಾಗಿರುತ್ತಾನೆ. ತನ್ನಲ್ಲೂ ತಾನು ಹೆಂಗೆ ತನ್ನ ದೇಹ, ತನ್ನ ಮನಸ್ಸು, ತನ್ನ ಆಹಾರ ನಿಯಮಗಳನ್ನು ಹೇಗೆ ನೋಡ್ಕೊತಾನೋ ಹಾಗೆ ಇತರರಲ್ಲೂ ನೋಡಿದಾಗ ಅದು ತನ್ನ ಮೂಗಿನ ನೇರ ನೋಡದೆ ಇದ್ದಾಗ ಅದು ನಿಜವಾದ ಪ್ರೇಮವಾಗುತ್ತೆ. ಸಂಸರಣ ಮುಂದುವರೆದಂತೆಲ್ಲ ಆತನ ಪ್ರಜ್ಞೆಯ ಕೇಂದ್ರ ವಿಶಾಲವಾಗುತ್ತೆ. ಯಾವಾಗ ಈ ಆತ್ಮನಿಂದ ಜ್ಞಾನಯುತವಾದ ಪ್ರೇಮ ನಮ್ಮಿಂದ ಪ್ರಕಟಗೊಳ್ಳುತ್ತೋ ಆಗ ನಮ್ಮ ಸಂಸರಣೆ ಮುಂದಕ್ಕೆ ಹೋಗುತ್ತಂತೆ. ಅದಕ್ಕೋಸ್ಕರ ಪ್ರಯತ್ನ ಪಡಬೇಕಾಗೇ ಇಲ್ಲ. ಏನೇ ಗ್ರಂಥ ಓದಿದ್ರು, ಏನೇ ಉಪನ್ಯಾಸಗಳು ಕೇಳಿದ್ರು ನಮ್ಮ ಒಳಗಿಂದ ಬರದೇ ಇರುವಂಥದ್ರಿಂದ ಏನು ಸಂಸ್ಕರಣೆಯಲ್ಲಿ ಮುಂದುವರಿಯೋಕ್ಕಾಗಲ್ಲ. ನಮ್ಮ ಜ್ಞಾನಯುತವಾದ ಪ್ರೇಮವನ್ನು ಅರಸಿದಾಗ ಮಾತ್ರ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮುಂದೆ ಕೊಟ್ಟು ಹೋಗ್ತೀವಿ. ಗೊತ್ತಿಲ್ಲದಂಗೆ ನಾನು ಮೊನ್ನೆ ಓದಿದೆ, ನೀನೇ ಪಥ ಅಂತ ಹೇಳಿದ್ರಲ್ಲ, ಆ ಪಥವೇ ನಾನಾಗಬೇಕು, ಆ ದಾರಿಯೇ ನಾನಾಗ್ಬಿಡ್ಬೇಕು. ಆ ದಾರಿ ಬೇರೆ, ನಾನು ಬೇರೆ ಅಲ್ಲ. ಆಗ ಮಾತ್ರ ಆ ಪಥದಲ್ಲಿ ಮುಂದಕ್ಕೆ ಆ ಪಥವೇ ನನ್ನನ್ನು ಕರ್ಕೊಂಡು ಹೊರಟೋಗ್ಬಿಡುತ್ತೆ. ನಾನೇನು ಅದಕ್ಕೋಸ್ಕರ ಕಷ್ಟಪಟ್ಟು ಪ್ರಯತ್ನ ಮಾಡಬೇಕಾಗೇ ಇಲ್ಲ. ಆತ್ಮನಿಂದ ಬಂದಂಥ ಪ್ರೇಮ, ಜ್ಞಾನಯುತವಾದ ಪ್ರೇಮ ತನಗೆ ಗೊತ್ತಿಲ್ಲದಂಗೆ ಮುಂದಕ್ಕೆ ಮನುಷ್ಯರನ್ನು ಸಂಸರಣದಲ್ಲಿ ಕರ್ಕೊಂಡು ಹೋಗ್ತಾನೇ ಇರುತ್ತೆ. ದೇಶ ಪ್ರೇಮಿಯಾಗಿ ಬಾಳುವಂತಾಗುತ್ತಾನೆ. ಆತನ ದೃಷ್ಟಿ ಯಾರನ್ನೋ ಸಂಧಿಸುತ್ತದೆಯೋ ಅವರನ್ನು ತನ್ನ ಸಹೋದರಂತೆ ಪ್ರೀತಿಸುವವನಾಗುತ್ತಾನೆ. ಹೀಗೆ ಆತನ ಹೃದಯದಲ್ಲಿ ಎಲ್ಲ ಸಾಮಾಜಿಕ ಕುಂದುಕೊರತೆಗಳನ್ನು ನಿರ್ಮೂಲ ಮಾಡತಕ್ಕ ದಿವ್ಯ ಪ್ರೇಮ ಅಮೃತವು ಉಕ್ಕಿ ಹೊರಸೂಸುತ್ತದಂತೆ. ಯಾವಾಗ ಇಂಥ ನಿಜವಾದ ಪ್ರೇಮ ಇರುತ್ತೋ ಆ ಮಾತನ್ನು ನೂರಾರು ಜನ ಕೇಳ್ತಾರೆ, ಆ ಥರ ನಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಎಷ್ಟೋ ನಡೀತಿದೆ ಅನ್ಯಾಯಗಳು. ಯಾತಕ್ಕೆ? ನಾವು ಸ್ವಾರ್ಥಯುತವಾದ ಪ್ರೇಮ ಸುರಿಸ್ತೀವಿ, ಸ್ವಾರ್ಥಯುತವಾದ ಮಾತುಗಳಲ್ಲಿ ಆಡ್ತೀವಿ, ಅದು ಕೆಲಸ ನಡೆಯಲ್ಲ. ಹೃದಯಾಂತರದಿಂದ ಆತ್ಮದಿಂದ ಬಂದಂಥ ಮಾತುಗಳನ್ನು ಎಲ್ಲರೂ ಕೇಳ್ತಾರೆ. ಎಷ್ಟೋ ಜನ ನಾವು ನೋಡಿದ್ದೀವಿ. ಈ ರಾಜೇಂದ್ರ ಪ್ರಸಾದ್ರದ್ದು ಒಂದು ವಿಚಾರ ನಾನು ಓದಿದೆ. ಕಾಮರಾಜು, ರಾಜೇಂದ್ರ ಪ್ರಸಾದ್ ಇವರೆಲ್ಲ ಒಂದು ಉಪನ್ಯಾಸ ಮಾಡೋಕ್ಕೆ ನಿಂತ್ಕೊಂಡ್ರೆ ಸಾಕು, ಎಲ್ಲರಲ್ಲೂ ಒಂದು ಮನಸ್ಸಿನಲ್ಲಿ ಒಂದು ಭಾವನೆಗಳೇ ಎದ್ದುಬಿಡುತ್ತೆ. ಅವರು ದೇಶಪ್ರೇಮಿಗಳು, ಸ್ವಾರ್ಥ ಅನ್ನೋದವರಲ್ಲಿ ಇಲ್ಲವೇ ಇಲ್ಲ. ದೇಶ ಉದ್ಧಾರ ಮಾಡಬೇಕು, ಜನಗಳನ್ನು ಉದ್ಧಾರ ಮಾಡಬೇಕು ಅನ್ನೋ ಮನೋಭಾವನೆ ಇದ್ದಿದ್ದರಿಂದ ಅವರು ಫಾಲೋಅಪ್ ಮಾಡಿದ್ರು. ಎಷ್ಟು ರಾಜೇಂದ್ರ ಪ್ರಸಾದನ್ನು ಫಾಲೋಅಪ್ ಮಾಡಿದ್ರು, ರಾಧಾಕೃಷ್ಣರನ್ನ ಫಾಲೋಅಪ್ ಮಾಡಿದ್ರು. ಅವ್ರ ತತ್ವಗಳು, ರಾಧಾಕೃಷ್ಣರು ಒಳ್ಳೆಯ ತತ್ವಜ್ಞಾನಿಗಳು. ಅವ್ರು ಹೇಳಿರುವ ಮಾತುಗಳನ್ನು ಎಷ್ಟು ಜನ ಕೇಳಿದ್ರು. ಆವತ್ತಿನ ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಬರುವಾಗ ಮಹಾತ್ಮ ಗಾಂಧಿರಾಗ್ಬೋದು, ಅವರನ್ನು ಫಾಲೋಅಪ್ ಮಾಡಿ ಎಷ್ಟು ಜನ ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು. ಅವರೆಲ್ಲ ಪ್ರೇಮ ಇತ್ತು. ಅವರು ತಮಗೋಸ್ಕರ ಮಾಡಿದ್ದಲ್ವೇ ಅಲ್ಲ, ಜನರ ಉದ್ಧಾರಕ್ಕಾಗಿ, ಲೋಕ ಕಲ್ಯಾಣಾರ್ಥವಾಗಿ ಮಾಡಿದ್ರಿಂದ ಆ ಕೆಲಸ ನಡೀತು. ಅದಕ್ಕೆ ನಾವು ಸ್ವತಂತ್ರ ತಂದುಕೊಡೋಕ್ಕೆ ಕಾರಣ ಆಯಿತು. ಹಾಗೆ ಇಲ್ಲಿ ಹೇಳ್ತಾರೆ, ದಿವ್ಯ ಪ್ರೇಮ ಮತ್ತು ಉಕ್ಕಿ ಹೊರಸೂಸುತ್ತಿರುತ್ತದಂತೆ. ಸಾಮಾಜಿಕ ಕುಂದು ಕೊರತೆಗಳನ್ನು ನಿರ್ಮೂಲ ಮಾಡಬೇಕು ಅಂತ ಇದ್ದರೆ, ಸ್ವಾರ್ಥ ಇಲ್ಲದೆ ಬೇಕಾದಷ್ಟು ಕುಂದು ಕೊರತೆಗಳಿದೆಯಲ್ಲ. ನೆನ್ನೆರ ಟಿ ವಿಲಿ ನೋಡಿದೆ, ಯಾರೋ ಒಬ್ಬರು ಹೇಳ್ತಾಯಿದ್ರು, ಅದು ಯಾವುದೋ ಕೆರೆ ಮುಚ್ಕೊಂಡು ಬಿಟ್ಟಿದೆಯಂತೆ, ಅದು ಗಲೀಜು ಸೊಪ್ಪು ಸದೆಗಳಿಂದ. ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಇದು ಕ್ಲೀನ್ ಮಾಡಿಸಿದ್ರೆ ಅದರಲ್ಲಿ ಒಳ್ಳೆ ನೀರಿದೆಯಂತೆ. ಅಂಥ ಕೆಲಸ ಮಾಡುವಂಥ ವ್ಯಕ್ತಿಗಳು ಬರಬೇಕು. ಇಲ್ಲಿ ಸ್ವಲ್ಪ ಸ್ವಾರ್ಥನೂ ಇರುತ್ತೆ, ಅದ್ರ ಜೊತೆ ಕೆಲಸ ಮಾಡಬೇಕಲ್ಲ. ಆ ಕೆಲಸ ಮಾಡೋರು ಯಾರಿದ್ದಾರೆ? ಜನಗಳನ್ನು ಸೇರಿಸ್ಕೊಂಡು ಆ ಮಾತು ಕೇಳೋವಂಥವ್ರು ಬೇಕಲ್ಲ. ಆ ಮಾತಿನೆಲ್ಲ ಶಕ್ತಿ ಇರುತ್ತೆ. ಲೋಕದ ಕೆಲಸ, ಸಾಮಾಜಿಕ ಕೆಲಸ ನಾನು ಮಾಡ್ತಾಯಿದ್ದೀನಪ್ಪ, ನೀವು ಬನ್ನಿ ಅಂದರೆ ಖಂಡಿತ ಜನ ಬರ್ತಾರೆ. ನನಗೋಸ್ಕರ ನನ್ನ ಮನೆ ಕಾಂಪೌಂಡ್ ಕ್ಲೀನ್ ಮಾಡಿ ಅಂದರೆ ಯಾರೂ ಬರೋಲ್ಲ. ಇದು ದೇಶದ ಕೆಲಸ ಬನ್ನಿ, ಇದು ಬೆಂಗಳೂರು ಸ್ವಚ್ಛ ಮಾಡೋ ಕೆಲಸ ಬನ್ನಿ ಅಂತಂದರೆ ಎಲ್ಲ ಬರ್ತಾರೆ. ಹಾಗೆ ನಾವು ಹೊರಗಡೆನೇ ಹೋಗಲ್ಲ, ಜನಗಳ ಸಂಪರ್ಕನೇ ಮಾಡಲ್ಲ, ಮನೆಯೊಳಗೆ ಕೂತ್ಕೊಂಡು ನಾವೇನೋ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹಾಗೆ ಮತ್ತು ಏನಂತ ಹೇಳ್ತಾರೆ, ಎರಡನೇ ಶಾಖೆ ದೇಹಕ್ಕೆ ತಕ್ಕಂತೆ ನಡೆದುಕೊಳ್ಳುವವರು ಇತರರ ಮೇಲೆ ಪ್ರೀತಿ ವಾತ್ಸಲ್ಯಕ್ಕಾಗಿ ತಾವು ತೊಂದರೆಗೆ ಹೋಗೋದು ಸಿದ್ಧರಾಗಿರ್ತಾರಂತೆ. ಎರಡನೇ ಶಾಖೆಯವರು ಇತರರ ಮೇಲೆ ಪ್ರೇಮ ಸುರಿಸೋಕ್ಕೆ ಹೋಗಿ ತೊಂದರೆನೂ ಅನುಭವಿಸ್ತಾರಂತೆ, ಆದರೂ ಯೋಚನೆ ಮಾಡಲ್ಲ.
ಎಷ್ಟೋ ಜನ ಪ್ರೇಮನ ಸುರಿಸಿ ನೋಡಿದ್ದೀವಲ್ಲ ನಮ್ಮ ಜೀವನದಲ್ಲಿ ಬೇಕಾದಷ್ಟು. ಅವರು ಏನೋ ಬೇಕಾಗಿದೆ ಅದಕ್ಕೆ ಬಂದಿದ್ದಾರೆ, ಇವರಿಂದ ಏನೋ ನನ್ನಿಂದ ಆಗಬೇಕಾಗಿದೆ ಅದಕ್ಕೆ ಬಂದಿದ್ದಾರೆ ಅಂತ ಬೇರೆಯವ್ರ ಹತ್ರಲ್ಲೇ ಹೇಳ್ಕೊಂಡು ನಮ್ಮನ್ನು ಟೀಸ್ ಮಾಡ್ತಾರೆ. ಆಮೇಲೆ ಒಂದು ವಿಷಯ ಹೇಳ್ತೀನಿ ಕೇಳಿ, ನಾನು ಈ ಥರ ಏನೋ ಒಂದು ವಿಚಾರ ಹೇಳಿದ್ರೆ ನಮ್ಮ ಮನೆ ಕೆಲಸದವಳು ಏನು ಹೇಳಿದ್ಲು, ಆ ಎಮ್ಮ ಸೈಕೋ ಆಗಿಬಿಟ್ಟಿದ್ದಾಳೆ ಅದು. ಆದರೂ ಹೋಗಲಿ ಬಿಡಮ್ಮ, ನಾನು ಸೈಕೋನೇ, ಹಿಂಗೆ ನಡ್ಕೋಬೇಕು, ಹಿಂಗೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಗಂಡ ಮಕ್ಕಳನ್ನೆಲ್ಲ ಹಿಂಗೆಲ್ಲ ಹೊಡಿಬಾರ್ದು, ಬೈಬಾರ್ದು, ಗಂಡನ ಬೈಯೋಳು ಬಂದು ದಿನ ಆ ಥರ ಮಾಡಬಾರ್ದಮ್ಮ ಅಂತ ಹೇಳಿದ್ರೆ ಆ ಎಮ್ಮ ಬೇರೆಯವ್ರ ಹತ್ರ ಹೋಗಿ ಹೇಳೋದು ಹಾಗೆ. ಆಮೇಲೆ ನಾನು ಹೂ ಕೇಳೋಕ್ಕೆ ಹೋದರೆ ದಿನ ಮಂತ್ರ ಹೇಳ್ಕೊಂಡು ಹೂ ಕೇಳೋಕ್ಕೆ ಹೋಗ್ತಿದ್ರೆ ನಮ್ಮ ಮನೆ ಬಾಡಿಗೆಗಿರೋಳು ಯಾರೋ ಭಿಕ್ಷುಕರು ಬಂದರು ಅಂದ್ಕೊಂಡು ಇದೆಲ್ಲ ಇರುತ್ತೆ ಪ್ರಪಂಚದಲ್ಲಿ. ಯಾಕೆಂದರೆ ಅವರು ಪಾಪ ಅಜ್ಞಾನಿಗಳು, ಅವ್ರಿಗೇನು ಗೊತ್ತಿಲ್ಲ ಪ್ರಪಂಚ, ಜ್ಞಾನ ಮಾರ್ಗನೇ ಗೊತ್ತಿಲ್ವಲ್ಲ. ಅದರಿಂದ ಅದೇ ಏನಂತಾರೆ ಅಂದರೆ, ತಮಗೆ ಪ್ರೀತಿ ವಾತ್ಸಲ್ಯಗಳ ದ್ವಾರ ತಮಗುಂಟಾಗುವ ಆನಂದಾತಿಶಯದಲ್ಲಿ ತುಂಬ ತೊಂದರೆಗಳು ಮರೆಯುತ್ತಾರೆ. ಅದು ಇಂಪಾರ್ಟೆಂಟು. ನಾವು ಅವ್ರ ಉನ್ನತಿಗಾಗಲಿ, ಅವ್ರು ಮುಂದುವರಿಲಿ, ನಮ್ಮ ಮಾತು ಕೇಳಲಿ ಬಿಡಲಿ, ನಮ್ಮ ಪ್ರೀತಿ ವಿಶ್ವಾಸವಂತ ತೋರಿಸಿದಾಗ ಅವ್ರ ಕಷ್ಟ ಒಂದು ಸ್ವಲ್ಪ ಹೊತ್ತಾದರೂ ಮರೀತಾರಲ್ಲ, ಅದು ಇಂಪಾರ್ಟೆಂಟು. ಅದು ಮಾಡಬೇಕು. ಅವ್ರ ದುಃಖದಲ್ಲಿರುವಾಗ, ನೋವಿನಲ್ಲಿರುವಾಗ, ಕಷ್ಟದಲ್ಲಿರುವಾಗ ಏನೋ ಒಂದೆರಡು ಮಾತು, ಒಳ್ಳೆಯ ಮಾತು, ನಮ್ಮ ಆತ್ಮದಿಂದ ಬಂದಂಥ ಮಾತು ಅವರಲ್ಲಿ ಮುಟ್ಟಿ ಸ್ವಲ್ಪ ಹೊತ್ತಾದರೂ ಅವರಲ್ಲಿ ಆನಂದ ಬರುತ್ತೆ. ಅಷ್ಟು ಸಾಕು. ಬದಲಾವಣೆ ಅದು ಜನ್ಮಾಂತರದ ಕರ್ಮಗಳನ್ನೆಲ್ಲ ಕಟ್ಕೊಂಡು ಬಂದಿರ್ತಾರೆ. ಏಕ್ದಮ್ ಒಂದೇ ದಿವಸಕ್ಕೆ ಒಂದು ತಿಂಗಳಲ್ಲಿ ಬದಲಾವಣೆ ಆಗೋದು ತುಂಬ ಕಷ್ಟ. ಹಾಗೆ ನಮ್ಮ ಕರ್ತವ್ಯ ಏನಪ್ಪ, ನಾವು ತೇಜಸ್ವಿಷ್ಟ ಆಗೋದು ಕರ್ತವ್ಯ. ನಮ್ಮ ಮುಂದೆ ಯಾರು ನೋವಿನಿಂದ ಇರ್ತಾರೋ ಅವ್ರಿಗೆ ಹೋಗಿ ಸಾಂತ್ವನ ಹೇಳೋದು. ಸಾಂತ್ವನ ಕೇಳೋಕ್ಕಾಗಲಿಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಕಣ್ಣು ಮೂಗು, ರಾಚಪ್ಪನವ್ರು ಹೇಳೋರು ಯಾವಾಗಲೂ, ಅವ್ರ ಕಣ್ಣು ಮೂಗು ನೋಡಿ ಸುಮ್ಮನೆ ಧ್ಯಾನ ಮಾಡಿ. ನಮ್ಮ ಶಕ್ತಿ ಅಲ್ಲಿ ಅರಿಯುತ್ತೆ, ಅದು ಹೋಗಿ ಮುಟ್ಟುತ್ತೆ. ಇವತ್ತೆಲ್ಲ ನಾಳೆ ಅವ್ರಿಗೆ ಅರ್ಥ ಆಗುತ್ತೆ. ಏನೋ ಸಂತೋಷ ಆಯ್ತಲ್ಲ ಅವ್ರು ಬಂದು ಮಾತಾಡಿದ್ದಕ್ಕೆ, ಏನೋ ಸಮಾಧಾನ ಆಯ್ತಲ್ಲ ಅಂತ ಇನ್ನೊಂದು ಸರಿ ಹುಡ್ಕೊಂಬರ್ತಾರೆ. ರಾಚಪ್ಪ ತಾತವ್ರು ಹೇಳ್ತಾಯಿದ್ರು ಈ ಮಾತನ್ನು. ಭಗವಂತನೊಬ್ಬ ಒಳ್ಳೆಯತನದ ಆದರ್ಶ ಉಳಿದಿದ್ದಲ್ಲೂ ಸ್ವಲ್ಪ ಉತ್ತಮವಾದದ್ದು, ಸ್ವಲ್ಪ ಕೆಟ್ಟದ್ದು ಆಗಿರುವುದು ಸಹಜ. ಆದರೆ ಕೆಟ್ಟದ್ದು ಉತ್ತಮಗೊಳ್ಳುತ್ತಲಿದೆ. ನಮ್ಮ ಪ್ರತಿಯೊಂದು ಖಚಿತವಾದ ಕೆಲಸವು ಸ್ನೇಹ ಭಾವನೆಯು, ಸೇವಾ ಕಾರ್ಯವು ಕೆಟ್ಟದ್ದನ್ನು ಉತ್ತಮಪಡಿಸುತ್ತಾ ಹೋಗುತ್ತದೆ. ನಮ್ಮ ಯೋಚನೆಗಳು, ಭಾವನೆಗಳು ಹೃದಯಪೂರ್ವಕವಾಗಿ ಆತ್ಮಾವಲಂಬನದ ಜ್ಞಾನದಿಂದ ಮಾಡಿದ್ರೆ ಕೆಟ್ಟದ್ದನ್ನು ಸರಿ ಮಾಡ್ಬೋದು ಅಂತ ಹೇಳ್ತಾರೆ. ಬಿಡದೆ ಮೇಲ್ಮೆಯನ್ನು ಸಾಧಿಸುತ್ತಿರುವ ಸಂಸರಣ ನಿಯಮದಲ್ಲಿ ಇವರಿಗೆ ಪೂರ್ಣ ವಿಶ್ವಾಸವಿರುತ್ತದೆ. ಯಾರಿಗೆ? ಸಂಕಲ್ಪಗಳನ್ನು ಕಳಿಸ್ತಾನಲ್ಲ, ಪ್ರೇಮವನ್ನು ಹರಿಸ್ತಾನಲ್ಲ, ಅವನಲ್ಲಿ ಪೂರ್ತಿ ಸಂಕಲ್ಪ, ಸಂಸರಣ ನಿಯಮದ ಸಂಕಲ್ಪ ಇರುತ್ತಂತೆ ನೋಡಿ. ಸದಾ ಲೋಕ ಕಲ್ಯಾಣ ಕಾರ್ಯದಲ್ಲಿ ಆಸಕ್ತರಾಗಿರುತ್ತಾರೆ ಇಂಥವರು. 2ನೇ ಶಾಖೆಯವರು ಸದಾ ಲೋಕ ಕಲ್ಯಾಣ ಕಾರ್ಯದಲ್ಲೇ ಏನಾದರೂ ನನ್ನಿಂದ ಸಹಾಯ ಆಗಬೇಕು, ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳ್ದಂಗೆ. ಮೊನ್ನೆ ಹೇಳಿದ್ನಲ್ಲ, ಟಿಂಬಾಯ್ಡವರು ಬರೆದಿರೋದು ಅಂತೂ ಒಂದು ಗ್ರಂಥದಲ್ಲಿ, ಥಿಯಾಸಫಿಸ್ಟಲ್ಲಿ, ಎಂಥದ್ದು ಕೆಟ್ಟ ಹುಡುಗರನ್ನ ಕೂಡ ಬದಲಾಯಿಸ್ಬಿಡ್ತಾನೆ ಆಯ್ತಾ. ರೌಡಿಗಳನ್ನ, ಎಲ್ರಿಗೂ ತೊಂದರೆ ಕೊಡ್ತಿದ್ದವ್ರನ್ನ ಸ್ವಲ್ಪ ಸಹಿಸ್ಕೋಬೇಕು, ಅವ್ರಲ್ಲಿ ಪ್ರೀತಿ ವಿಶ್ವಾಸನ ಮಾತಾಡಬೇಕು. ಸ್ವಲ್ಪ ಸಹಿಸ್ಕೊಳ್ಳೋದು ತುಂಬ ಕಷ್ಟ. ಕೆಲವು ಸಹಿಸ್ಕೊಳ್ಳೋಕ್ಕಾಗದಿದ್ರು ಹೋಗಲಿ, ಅವ್ರ ಪಿಕ್ಚರು, ಅವ್ರ ಫೋಟೋ ಮುಂದಕ್ಕೆ ತಂದ್ಕೊಂಡು ಅವ್ರಿಗೆ ಒಳ್ಳೇದಾಗ್ಲಪ್ಪ ಅಂತ ಸಂಕಲ್ಪ ಆದರೂ ಕಳಿಸ್ತಾ ಇರಬೇಕು. ಹಾಗೆ ಸಂಸರಣ ನಿಯಮ 2ನೇ ಶಾಖೆಯವರಿಗೆ ಮೆಚ್ಚುಗೆಯಾಗುವುದಕ್ಕೆ ಒಂದು ಕಾರಣವಿದೆ. ಅದೇನೆಂದರೆ, ಇದು ಪ್ರೇಮಪೂರಿತವಾದ ನಿಯಮವು. ಪ್ರೇಮವು ಪ್ರಪಂಚದ ಚೈತನ್ಯ ರೂಪದಲ್ಲಿ ಅಭಿವ್ಯಕ್ತವಾಗಿರುವುದು. ಪ್ರೇಮ ಅದು ಚೈತನ್ಯಯುಕ್ತವಾಗಿದೆ, ಹರಿದಾಡ್ತಾ ಇರುತ್ತಿಲ್ಲ. ಒಂದು ಸಾರಿ ನೀನು ಆತ್ಮದಿಂದ ಪ್ರೇಮವನ್ನು ಹೊರಸೂಸಿದ್ರೆ ಸಾಕು, ಅದು ಹೊರಗಡೆ ಹೊರಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಆತರ ಪಡಿತಾ ಇರೋರೆಲ್ಲ ಹೀರ್ಕೋತಾರೆ. ಕೆಲವರು ಏನೋ ಗುಂಡ್ಕಲ್ ಮೇಲೆ ಮಳೆ ಹುಯ್ದಂಗೆ ಹೊಟ್ಟೋಗುತ್ತೆ ಅವ್ರದ್ದು. ಕೆಲವರು ಬೇಕು ಯಾರಾದರೂ ನನಗೆ ವಿಶ್ವಾಸ ತೋರಿಸ್ತಾರಾ, ಯಾರಾದರೂ ನನಗೆ ಪ್ರೇಮ ತೋರಿಸ್ತಾರಾ, ನನ್ನ ಕಡೆ ತಿರುಗ್ತಾರಾ ಅಂತ ಆತರ ಪಡ್ತಿರ್ತಾರಲ್ಲ, ಅವ್ರಿಗೆ ಹೋಗಿ ಮುಟ್ಟಿತ್ತು. ಅಷ್ಟಾದರೂ ಮಾಡಬೇಕು ನಾವು. ಯಾರು ನಮಗೇನು ಕೇರೆ ಮಾಡಲ್ಲ, ನಮ್ಮನ್ನೇನು ನೋಡೋದೇ ಇಲ್ಲ, ನಮ್ಗೆ ಕೇಳ್ಬಿಡ್ತಾರೆ, ಇದೆಲ್ಲ ಅಂದ್ಕೊಳ್ಳೇಬಾರ್ದು. ನಮ್ಮ ಕರ್ತವ್ಯ ಏನು? ಪ್ರೇಮ ಹೊರಗಡೆ ಚೆಲ್ಲೋದು ಅಷ್ಟೇ. ಅದು ಯಾರು ಸ್ವೀಕರಿಸಲಿ ಬಿಟ್ಟು ಅಷ್ಟು ಕೆಲಸ ನಾವು ಮಾಡ್ತಾ ಬರಬೇಕು. ದಾರಿಲಿ ಹೋಗ್ತಾ ಇರುವಾಗ ಯಾರು ಹೇಳಿದ್ರು, ರುಕ್ಮಿಣಿಯವ್ರು ಹೇಳೋರು, ನೀವು ದಾರಿಲಿ ಹೋಗ್ತಾ ಇರ್ತೀರಿ, ಗಿಡ ಮರಗಳು ಜನಗಳನ್ನ ನೀವೇನೇನು ಯೋಚನೆ ಮಾಡಿಬಿಡಿ,
ಆ ಗಿಡ ಮರಗಳಿಗೆಲ್ಲ ನಿಮ್ಮ ಪ್ರೇಮವನ್ನು ಸುರಿಸ್ರಿ, ಮಂತ್ರ ಹೇಳ್ತಾ ಹೋಗಿ. ಆ ಜನ ಎದುರಿಗೆ ಬರ್ತಾ ಇರ್ತಾರೆ, ಅವ್ರ ಮುಖ ನೋಡ್ಕೊಂಡು ಹೇಳ್ತಾ ಹೋಗಿ ನೋಡಿ ಕುಳಿಯೋರು. ಅಷ್ಟು ಮಾಡಿ ಸಾಕು. ನಿಮ್ಮಲ್ಲಿ ಎಷ್ಟೋ ಬದಲಾವಣೆ ಆಗುತ್ತೆ, ನಿಮ್ಮ ಸಂಸ್ಕರಣೆ ಮುಂದುವರಿಯುತ್ತೆ. ನಾವು ಬರೀ ಯೋಚನೆಗಳು ತುಂಬಿಕೊಂಡು ಅಯ್ಯೋ ಆ ಅಂಗಡಿಗೆ ಹೋಗಬೇಕು, ಈ ಅಂಗಡಿಗೆ ಹೋಗಬೇಕು, ಆ ಸಾಮಾನು ತರಬೇಕು, ಅಯ್ಯೋ ಮನೆ ಹೆಂಗಾಯಿತು, ಆ ಬೀಗ ಹಾಕಿದ್ನೋ ಇಲ್ವೋ, ಈ ಯೋಚನೆಗಳು ಮಾಡಿಕೊಂಡೇ ದಾರಿಲಿ ಹೋಗೋದು. ಅದು ಬಿಟ್ಟು ಪ್ರೇಮವನ್ನೇ ಹರಿಸುತ್ತಾ ಎಲ್ಲರಲ್ಲೂ ಸದ್ಭಾವನೆಗಳನ್ನು ಮೂಡಿಸ್ತಾ ದಾರಿಲಿ ಹೋಗ್ತಾ ಹೋಗ್ತಾ ಎಷ್ಟು ಪರಿವರ್ತನೆ ಆಗುತ್ತೆ. ಅದಕ್ಕೆ ಇವರು ಕೃಷ್ಣಾಜಿಯವರು ಒಂದು ಕಡೆ ಬರೀತಾರೆ, ಅವ್ರು ವಾಕ್ ಮಾಡ್ತಾಯಿದ್ರಂತೆ ಪಾರ್ಕೆಲ್ಲ. ಮಾಡ್ತಾಯಿದ್ರೆ ಸಾಕಾಗಿ ಒಂದು ಕಲ್ಲು ಬಂಡೆ ಮೇಲೆ ಕೂತ್ಕೊಂಡ್ರಂತೆ. ಆ ಕಲ್ಲು ಬಂಡೆ ಇರೋ ಪಕ್ಕದಲ್ಲಿರೋ ಮರ ಅವ್ರಿಗೆ ಸಸ್ಯವರ್ಗದ ಮಾತುಗಳು, ಖನಿಜ ಸಂಪತ್ತುಗಳ ಮಾತುಗಳು ಅರ್ಥ ಆಗ್ತಿತ್ತಲ್ಲ. ಆ ಬಂಡೆ ಹೇಳ್ತಂತೆ, ಎದ್ದೊಳಗಕ್ಕೆ ಹೋದ್ರಂತೆ. ಅದಕ್ಕೆ ಆ ಬಂಡೆ ಹೇಳ್ತಂತೆ, ಅಯ್ಯೋ ಇನ್ನು ಸ್ವಲ್ಪ ಹೊತ್ತು ಕೂತ್ಕೋಪ್ಪ, ಎಷ್ಟು ಆನಂದವಾಗಿದೆ ನೀನು ಕೂತಿದ್ರೆ. ಆ ಮರನೂ ಹೌದಪ್ಪ, ಇಲ್ಲಿ ಬರೋರೆಲ್ಲ ಹೋಗೋರೆಲ್ಲ ಬರೀ ಕೆಟ್ಟ ಮಾತಾಡಿಕೊಂಡು ಹೋಗ್ತಾ ಇರ್ತಾರೆ, ನೀನೇನು ಸ್ವಲ್ಪ ಹೊತ್ತು ಕೂತ್ಕೊಂಡು ಸಮಾಧಾನ ಆಗುತ್ತೆ ಅಂತ ಕೇಳ್ತದಂತೆ ನೋಡಿ ಬಂಡೆ. ಅದು ನಿಜ, ಸುಮ್ಮನೆ ಬರೆಯಲ್ಲ ಕೃಷ್ಣಾಜಿಯವರು. ಇದು ಥಿಯಾಸಫಿ ಮಾತ್ರ ಇದನ್ನು ತಿಳಿಸೋದು, ಯಾವ ಪುರಾಣ ಗ್ರಂಥಗಳಲ್ಲೂ ಇಲ್ಲ. ಇದು ಯಾರು ಹೇಳ್ತಾರೆ? ಬಂಡೆ ಮಾತಾಡ್ಬಿಡುತ್ತಾ, ಗಿಡ ಮಾತಾಡ್ಬಿಡುತ್ತಾ, ಹಿಂಗೆ ಅಂತಾರೆ ಹೊರಗಡೆ ಪ್ರಪಂಚ ಜನಕ್ಕೆ. ನಾವು ಹೇಳಕ್ಕೆ ಹೋಗಬಾರ್ದು, ನಾವು ಮಾಡೋ ಕೆಲಸ ಮಾಡ್ತಾರೆ ಫಸ್ಟ್. ಹಾಗೆ ಗಿಡ ಮರಗಳು ಬೆಸೆಂಟ್ರು ಕೂಡ ಏನು, ಒಂದು ಮರ ಕಡಿಬೇಕಾಗಿರುತ್ತೆ, ಅದನ್ನು ಬದಲಾಯಿಸಬೇಕಾಗಿರುತ್ತೆ, 3 ದಿವಸ ಹೋಗಿ ಪ್ರೇಯರ್ ಮಾಡ್ತಾರೆ ಬರೋದತ್ರ. ನಾವು ಆ ಥರ ಮಾಡಬೇಕು. ಆ ವೃಕ್ಷರಾಜನ ಹತ್ರ ಹೋಗಿ ಬೇಡ್ಕೋತಾರೆ. ಅದು ಪ್ರೇಮ. ಏಕ್ದಮ್ ಕಡ್ದಲ್ಲ, ಬಿಸಾಕ್ಬಿಡೋದಲ್ಲ, ಅದು ಪ್ರೇಮ. ಒಂದು ಹೂ ಕೀಳಬೇಕಾದ್ರೂ ಕಮಲಮ್ಮ ಅವರು ಹೇಳ್ತಾಯಿದ್ರು, ಹೂ ಕೀಳ್ತಾ ಇರಲಿಲ್ಲ ಅವರು. ಹೂ ಕೀಳೋಕ್ಕೆ ಮೊದಲೇ ಆ ಗಿಡದ ಹತ್ರ ಪ್ರೇಯರ್ ಮಾಡಿ, ಒಂದೆರಡು ಹೂ ಕಿತ್ಕೊಳ್ತೀನಿ, ನೀನು ಬೇಜಾರು ಮುಟ್ಕೋಬೇಡ ಅಂತ ಹೇಳಿ, ಅದು ಏನು ನೋವಾಗದೇ ಇರೋ ಹೂ ಕೀಳೋದು. ಅಂಥ ಸೂಕ್ಷ್ಮತೆ ನಮ್ಮಲ್ಲಿ ಬೆಳೆದಾಗ ನಮ್ಮಲ್ಲಿರುವ ಆತ್ಮ ಚೈತನ್ಯ, ನಮ್ಮಲ್ಲಿರೋ ಭಗವಂತ ಎಚ್ಚೆತ್ಕೊಳ್ತಾನೆ. ನಾವು ಅದನ್ನೆಲ್ಲ ಮುಚ್ಚಿಟ್ಬಿಟ್ಟು ಸ್ಥೂಲ ಪ್ರಪಂಚದಲ್ಲಿ ಹೊರಟಾಗಿ ನಡ್ಕೊಂಡು ರೂಢಿ ಆಗ್ಬಿಟ್ಟು ಅವನು ಎಲ್ಲಿ ಈಚೆ ಬರ್ತಾನೆ, ಹೊರಟು ಸ್ಪಂದನಗಳಿಂದ. ಅದರಿಂದ ಹೇಳ್ತಾರೆ, ಈ ತತ್ವವನ್ನು ಸರಳವಾದ ಮಾತುಗಳಲ್ಲಿ ಹೇಳುವುದಾದರೆ ಪ್ರಪಂಚದಲ್ಲಿರುವ ಪ್ರತಿಯೊಂದು ರೂಪ ಒಂದು ಬಗೆಯ ಪ್ರಜ್ಞೆಯನ್ನು ವ್ಯಕ್ತಪಡಿಸುತ್ತದೆ. ನೋಡ್ದಾ, ಪ್ರತಿಯೊಂದು ಕೂಡ ಒಂದು ಪ್ರಜ್ಞೆನ ಹೊರಗಡೆ ತೋರಿಸ್ತಾ ಇರ್ತದೆ. ಪ್ರತಿಯೊಂದು ವಸ್ತುವೂ ಪ್ರಕಟಣೆಗೊಳಿಸ್ತಿರುತ್ತಂತೆ. ಇದು ಕ್ರಮೇಣ ಸಂಸ್ಕರಣೆಯ ಪ್ರಕಾರ ಹೆಚ್ಚು ಹೆಚ್ಚು ಪ್ರಜ್ಞಾವತ್ತಾಗಿಯೂ ಸ್ವಾವಲಂಬಿ ಲಂಬನ ಪೂರಿತವಾಗಿಯೂ ಅಭಿವೃದ್ಧಿ ಹೊಂದಿದಂತೆಲ್ಲ ಇದರ ರೂಪಗಳೊಡನೆ ಹೊಂದಾಣಿಕೆಯಂತೆ ಬಾಳುವಂತೆ ಆಗುತ್ತದೆ. ಅದು ಬೆಳೆಸ್ತಾ ಸಂಸ್ಕರಣ ನಿಯಮದ ಪ್ರಕಾರದಲ್ಲಿ ಅದು ಪ್ರಜ್ಞಾವತ್ತಾಗಿ ಬೆಳ್ಕೊಂಡು ರೂಪಗಳನ್ನೇ ಬದಲಾಯಿಸ್ತದಂತೆ. ಗಿಡಗಳಲ್ಲೇ ನೋಡಿ ಎಷ್ಟು ಬದಲಾವಣೆ ಆಗಿದೆ. ಗಿಡಗಳಲ್ಲಿ ಪ್ರತಿಯೊಂದು ಗಿಡದಲ್ಲಿ ಈ ವರ್ಷ ಬಿಟ್ಟಿರೋ ಹಣ್ಣು ಮುಂದಿನ ವರ್ಷ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ರುಚಿಯಾಗಿರುತ್ತೆ. ಅದಕ್ಕೆ ಬೇಕಾಗಿಲ್ಲ, ಏನು ಸ್ವಾರ್ಥ ಇಲ್ವಲ್ಲ ಅಲ್ಲಿ. ಅದು ಏನೆಂದರೆ ಪ್ರಪಂಚ ಕೊಡಬೇಕು ಅಷ್ಟೇ ಅದರಲ್ಲಿರೋದು. ನಾನು ಇನ್ನೂ ಕೊಡಬೇಕು ಅನ್ನೋದು ಒಂದೇ ಇರೋದರಿಂದ ಅದು ಚೆನ್ನಾಗಿ ಬೆಳೆಯುತ್ತಾ ಬರುತ್ತೆ. ರೂಪಗಳೊಡನೆ ಹೊಂದಾಣಿಕೆಯಿಂದ ಬಾಳುತ್ತದಂತೆ. ಅಂತಸ್ತಿನ ಕೆಲವು ತನ್ನ ಮೇಲ್ಮೈಯನ್ನೇ ಅಲ್ಲದೆ ಇತರ ರೂಪಗಳ ಮೇಲೆಯೂ ಸಹಾಯಕವಾಗಿ ಪರಿಣಮಿಸುತ್ತದೆ. ಅದೊಂದೇ ಅಲ್ಲ, ಮಾವಿನ ಗಿಡ ಅದೊಂದೇ ತಾನೇ ಬೆಳೆದ್ಬಿಡಲ್ಲ, ಅಕ್ಕಪಕ್ಕದ ಮಾವಿನ ಗಿಡಕ್ಕೆಲ್ಲ ತನ್ನ ಪ್ರಜ್ಞೆಯನ್ನು ಪ್ರಸರಿಸುತ್ತಂತೆ. ನೋಡಿ, ಆ ಗಿಡ ಮಾಡುವಷ್ಟು ಕೆಲಸವನ್ನು ನಾವು ಮಾಡಲ್ವಲ್ಲ, ನಮ್ಮಲ್ಲಿರೋ ಪ್ರಜ್ಞೆಯನ್ನು ಹರಿಸೋದೇ ಇಲ್ವಲ್ಲ. ಆ ಗಿಡ ಅದು ಮಾತೇ ಆಡಲ್ಲ, ಅದಕ್ಕೇನೂ ಗೊತ್ತಿಲ್ಲ, ಅದು ಬೇಕು ಅನ್ನೋದಿಲ್ಲ, ನೀನು ನೀರು ಹಾಕ್ತಿದ್ರೂ ಕೇಳಲ್ಲ. ಅದಕ್ಕೆ ಕೃಷ್ಣಾಜಿ ಹೇಳೋದು, ಪ್ರಕೃತಿಯನ್ನು ವೀಕ್ಷಿಸು ಅಂತ ಪ್ರತಿಯೊಂದು ಪಕ್ಕದಲ್ಲೂ ಹೇಳಿದ್ದಾರೆ. ಆಗ ಸದಾ ನಾವು ಗಿಡಗಳನ್ನ ನೋಡ್ತಾ ಇದ್ದರೆ ನಮ್ಮಲ್ಲಿರೋ ಸ್ವಾರ್ಥ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಅದು ಒಂದು ಕಡೆ ಒಂದು ಬುಕ್ ಮೇಲೆ ಓದಿದ್ದೀನಿ, ಆ ಗಿಡದ ಎಲೆಗಳು ರೆಂಬೆಗಳನ್ನು ಯಾವ ಭಗವಂತ ಸೃಷ್ಟಿ ಮಾಡಿದ, ಆ ಬಣ್ಣಗಳನ್ನು ಯಾರು ಕೊಟ್ಟರು. ಒಂದು ರೆಂಬೆನ ಚಿಕ್ಕದೊಂದು ರೆಂಬೆ ಕಿತ್ಕೊಂಬಂದು ನೋಡಿ, ನಾವು ಜೋಡ್ಸೋಕ್ಕಾಗತ್ತಾ? ಹಂಗೆ ಎಷ್ಟು ಚೆನ್ನಾಗಿ ನೀಟಾಗಿ ಜೋಡಿಸಿರ್ತದೆ. ಅದು ಯಾರು ಮಾಡಿದ್ರು? ಗಾಡ್ಸ್ ಆ್ಯಂಡ್ ಏಂಜಲ್ಸ್ ಅನ್ನೋ ಪುಸ್ತಕದಲ್ಲಿ ಅದನ್ನು ಹೇಳ್ತಾರೆ. ಒಂದೊಂದು ಬಣ್ಣ ಬರೀಬೇಕಾದ್ರೂ ಎಷ್ಟು ಅಣುದೇವತೆಗಳು ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರಂತೆ. ಅಂಥದ್ದು ಹೋಗಿದೆ, ನಾವು ಪಟಕ್ ಅಂತ ಕಿತ್ಬಿಟ್ಟು ನಾವು ಬೇಕಾದಾಗ ಉಪಯೋಗಿಸ್ಬಿಡ್ತೀವಲ್ಲ. ನಿಜವಾಗ್ಲೂ ಈ ನಡುವೆ ಆ ಗಾಡ್ಸ್ ಆ್ಯಂಡ್ ಏಂಜಲ್ ಓದೋದ ಮೇಲೆ ನನಗೊಂದು ಗಿಡ ಮುಟ್ಟೋಕ್ಕೂ ಭಯ ಆಗುತ್ತೆ.
ಇಷ್ಟು ಜನ ಕೆಲಸ ಮಾಡ್ತಿದ್ದರು, ನನ್ನಿಂದ ಎಷ್ಟು ಜನಕ್ಕೆ ತೊಂದರೆ ಆಗಿತ್ತು. ಖಂಡಿತ ಗಾಡ್ಸ್ ಆ್ಯಂಡ್ ಏಂಜಲ್ಸ್ ಅನ್ನೋ ಪುಸ್ತಕ ಅಷ್ಟು ಅದ್ಭುತವಾಗಿದೆ, ಜೆಫ್ರಿ ಹಡ್ಸನ್. ಹಾಗೆ ನಾವು ಈ ಸೂಕ್ಷ್ಮತೆಯನ್ನು ಬೆಳೆಸ್ಕೊಂಡಾಗಲೇ ನಮ್ಮ ಆತ್ಮ ಪ್ರಕಟಗೊಳ್ಳೋದು. ನಮ್ಮಲ್ಲಿ ಸೂಕ್ಷ್ಮತೆ ಬರಬೇಕು, ನಿತ್ಯ ವಸ್ತುಗಳಲ್ಲಿ ಎಲ್ಲ ಸೂಕ್ಷ್ಮತೆ ಬರಬೇಕು. ಸೂಕ್ಷ್ಮತೆ ಬಂದಾಗ ಮಾತ್ರ ಸಸ್ಯವರ್ಗಕ್ಕೆ ಪೋಷಣ ದ್ರವ್ಯವನ್ನು ಒದಗಿಸುತ್ತವೆ. ಯಾವುದು? ಕೆಲವು ರೂಪಗಳನ್ನೇ ಹೊಂದಾಣಿಕೆಯಂತೆ ಬಾಳುವಂತೆ ಆಗುತ್ತದೆ. ಆ ಅಂತಸ್ತಲ್ಲಿ ಅದರ ಕೆಲಸವು ತನ್ನ ಮೇಲ್ಮೈಯನ್ನೇ ಅಲ್ಲದೆ ಇತರ ರೂಪಗಳ ಮೇಲ್ಮೈಗೂ ಸಹಾಯಕವಾಗಿ ಪರಿಣಮಿಸುತ್ತದೆ. ಉದಾಹರಣೆಗಾಗಿ ಖನಿಜ ವರ್ಗದ ಭೂತಗಳು, ಕಲ್ಲು, ಮಣ್ಣು, ಲೋಹ ಸಸ್ಯವರ್ಗಕ್ಕೆ ಪೋಷಣ ದ್ರವ್ಯಗಳನ್ನು ಒದಗಿಸುತ್ತವೆ. ಅವಿಲ್ಲದೆ ಇದ್ದರೆ, ಕಲ್ಲು ಮಣ್ಣು ಇಲ್ಲದ್ರೆ ಗಿಡ ಬೆಳೆಯಲ್ವಲ್ಲ. ಸಸ್ಯಗಳು ಪಶುಗಳಿಗೆ ಆಹಾರವನ್ನು ಒದಗಿಸುತ್ತವೆ. ಚೈನ್ ಲಿಂಕ್ ಹೆಂಗಿದೆ ನೋಡಿ. ಆದರೆ ಮಾನವನು ತಾನು ಇವುಗಳಿಗಿಂತ ಹೆಚ್ಚು ಸ್ಪಷ್ಟವಾಗಿ ಸ್ವಪ್ರಜ್ಞೆಯನ್ನು ವ್ಯಕ್ತಪಡಿಸುವುದಲ್ಲದೆ ತನಗಿಂತ ಸಂಸರಣದಲ್ಲಿ ಇಂದಿರುವ ಜೀವರಾಶಿಗಳಿಗೆಲ್ಲ ಅಭಿವೃದ್ಧಿದಾಯಕವಾದ ಸೇವೆಯನ್ನು ಸಲ್ಲಿಸಬಲ್ಲನು. ಆ ಕಲ್ಲು, ಮಣ್ಣು, ಗಿಡಗಳು ಮಾಡುವಂಥ ಕೆಲಸನೂ ಮನುಷ್ಯ ಮಾಡ್ತಾಯಿಲ್ಲ. ನನಗೇ ಕೊಟ್ಟಿರೋದು ಗಿಡ, ನನಗೇ ಬಂದಿರೋದು ಈ ಮರ, ನನಗೋಸ್ಕರ ಬಿಟ್ಟಿರೋದು ಹಣ್ಣು ಅಂತ ಹೋಗಿ ಪಟ ಪಟ ಅಂತ ಕಿತ್ತು ಬಿಡೋದು, ಕಡ್ದು ಬಿಡೋದು. ಯಾರು ಕೊಟ್ಟರು ನೀಗ ಅಧಿಕಾರ? ಬೆಸೆಂಟ್ರು ಒಂದು ಕಡೆ ಹೇಳ್ತಾರೆ, ನಿನಗೆ ಯಾರು ಕೊಟ್ಟರು ಈ ಅಧಿಕಾರವನ್ನು? ಇನ್ನೊಬ್ಬರನ್ನು ತಿದ್ದಲಿಕ್ಕೆ, ಇನ್ನೊಬ್ಬರ ನೋವನ್ನು, ಇನ್ನೊಬ್ಬರ ದೋಷಗಳನ್ನು ಎಣಿಸ್ಲಿಕ್ಕೆ ನಿನಗೆ ಯಾರು ಕೊಟ್ಟರು ಅಧಿಕಾರನ? ನಾವು ಬೇರೆಯವ್ರ ತಕ್ಷಣ ಬುದ್ಧಿ ಹೇಳೋಕ್ಕೆ ಹೋಗ್ಬಿಡ್ತೀವಿ, ಬೇರೆಯವ್ರು ತಪ್ಪು ತಿದ್ದಕ್ಕೆ ಹೋಗ್ಬಿಡ್ತೀವಿ. ಯಾರು ಕೊಟ್ಟರು ನಿನಗೆ ಅಧಿಕಾರನ ಅಂತ ಅವರೊಂದು ಸ್ಲೋಗನಲ್ಲಿ ಹೇಳ್ತಾರೆ ಬೆಸೆಂಟಮ್ಮನವರು. ಅವ್ರನ್ನ ನೋಡ್ಕೊಳ್ಳೋಕೆ ಅವ್ರ ಗುರು ಇದ್ದಾನೆ, ಅವ್ರು ನೋಡ್ಕೊಳ್ಳೋಕೆ ಅವ್ರ ದೇವರಿದ್ದಾನೆ ಅಂತ ಒಂದು ಕಡೆ ಹೇಳ್ತಾರೆ. ಹಾಗೆ ನಾವು ಏನು ಮಾಡ್ತಾಯಿದ್ದೀವಿ? ಉದಾಹರಣೆಗೆ ಮಾವಿನ ಮರದ ತಳಿಯನ್ನು ಉತ್ತಮಗೊಳಿಸಿ ಕಸಿ ಮಾವಿನ ಗಿಡದ ಹಣ್ಣಿನ ರುಚಿಯನ್ನು ಹೆಚ್ಚಿಸಿದ್ದಾನೆ. ಹೀಗೆಯೇ 1-2 ಸೇರು ಹಾಲು ಕೊಡ್ತಿದ್ದ ನಾಡು ಹಸುಗಳು ತಳಿಯನ್ನು ಉತ್ತಮಪಡಿಸಿ 7-8 ಸೇರು ಹಾಲು ಕರೆಯುವಂತೆ ಹಸುಗಳನ್ನು ಪಡೆದಿರುತ್ತಾನೆ. ಅಲ್ಲದೆ ಮೊದಲು ಪರಸ್ಪರ ಹೋಲುತ್ತಿದ್ದಾಗ್ಯೂ ಪ್ರತ್ಯೇಕವಾಗಿದ್ದ ವಸ್ತುಗಳು ಕ್ರಮೇಣ ಸಂಸರ್ಗದಲ್ಲಿ ಭಿನ್ನವಾದಾಗ್ಯೂ ಹೊಂದಿಕೆಯಾಗಿ ಮುಂದುವರಿಯುತ್ತವೆ. ಈ ಕೆಲಸ ಮಾಡಿದನಷ್ಟೇ ಮನುಷ್ಯ. ಮಾವಿನ ಮರಕ್ಕೆ ಇಂಜೆಕ್ಷನ್ ಕೊಟ್ಟು ತಳಿ ಮಾಡೋ, ಕ್ರಾಸ್ ಮಾಡೋ, ಇನ್ನೂ ಚೆನ್ನಾಗಿ ಹಣ್ಣು ಬಿಡೋಂಗೆ ತನ್ನ ಉಪಯೋಗಕ್ಕೆ ಅದನ್ನು ಮಾಡಿದ್ದಾನೆ ಹೊರತಾಗಿ ಈ ಹಸುಗಳು ನಾಡು ಹಸುಗಳೆಲ್ಲ 4 ಲೀಟ್ರ್ 3 ಲೀಟ್ರ್ 2 ಲೀಟ್ರ್ ಹಾಲು ಕೊಡೋ ಹಸುಗಳಿಗೆಲ್ಲ ಕ್ರಾಸ್ ಮಾಡಿ ಅದಕ್ಕೆ ಇಂಜೆಕ್ಷನ್ಗಳು ಕೊಟ್ಟು 7-8 ಮಾಡೋಂಗೆ ಮಾಡಿದ್ದಾರೆ. ಈ ಕೆಲಸ ಮಾಡ್ತಾರೆ. ತನಗೆ ಉಪಯೋಗಕ್ಕೆ ಬೇಕಲ್ಲ, ತಾನು ತಿನ್ನಬೇಕಲ್ಲ, ತಾನು ಕುಡಿಬೇಕಲ್ಲ, ಅದಕ್ಕೆ ಎಷ್ಟು ಹಿಂಸೆ, ಇಷ್ಟು ತೊಂದರೆ. ಅದೇನೋ ಹೇಳ್ತಾರೆ ಒಂದು ಕಡೆ, ಹಸುಗಳಿಗೆ ಕ್ರಾಸ್ ಬೀಡ್ ಮಾಡಬೇಕಾದ್ರೆ ಅದರೊಳಗಡೆ ಇರೋದನ್ನು ಕಟ್ ಮಾಡಿ ತೆಗೆದು ಇನ್ನೊಂದು ನಾಡು ಹಸುಗೆ ಹಾಕ್ತಾರಂತಪ್ಪ. ರಾಧಾಜಿಯವರು ಹಾಲೇ ಕುಡಿತಿರಲಿಲ್ಲ ಅವರು. ಹಾಲು ಕುಡಿಯೋದನ್ನು ಕಮ್ಮಿ ಮಾಡಿದಷ್ಟು ಜನ ಈ ತಳಿನ ಮಾಡೋದನ್ನಾದರೂ ನಿಲ್ಲಿಸ್ತಾರೆ ಅಂತ. ರೇಷ್ಮೆ ಸೀರೆ ಉಡ್ತಿರಲಿಲ್ಲ ಅವರು ರೇಷ್ಮೆ ಹುಳುಗಳನ್ನೇ ಸಹಿತನೇ ತೊಗೊಂಡೋಗಿ ಒಳಗಡೆ ಹುಳು ಇರೋದನ್ನೇ ತೊಗೊಂಡೋಗಿ ಬಿಸಿನೀರಿಗೆ ಹಾಕ್ಬಿಡ್ತಾರೆ. ಆ ಗೂಡು ಹಾಕ್ಬಿಟ್ಟು ಆ ದಾರ ಎಳೆಯೋದಂತೆ. ಅಷ್ಟು ಹುಳುಗಳನ್ನು ಸಾಯ್ತಾಯಿದ್ರು ಅಂತ. ಅದೆಲ್ಲ ನೋಡಿಬಿಟ್ಟು ಬಂದು ಅವರು ರೇಷ್ಮೆ ಸೀರೆ ಉಡ್ತಿರಲಿಲ್ಲ, ಹಾಲು ಕುಡಿತಿರಲಿಲ್ಲ ರಾಧಾಜಿ. ಅದನ್ನು ನೋಡ್ಕೊಂಡು ನಾನು ಕೂಡ ಅದು ಹಾಲು ಕುಡಿತೀನಿ, ರೇಷ್ಮೆ ಸೀರೆ ಉಡೋದು ಬಿಟ್ಟಿದ್ದೀನಿ. ಹಾಲಂದರೆ ಅದು ಬಿಡಬೇಕು. ಆಮೇಲೆ ನಾನು ಅವ್ರನ್ನ ಧಾರವಾಡದಲ್ಲಿ ಒಂದು ಮೀಟಿಂಗಲ್ಲಿ ಅವ್ರನ್ನ ಅಂಗಡಿಗೆ ಕರ್ಕೊಂಡೋಗಿದ್ದಾಗ ನಾನಂದೆ, ನನಗೆ ಗೊತ್ತಿಲ್ಲ ಅವ್ರು ರೇಷ್ಮೆ ಸೀರೆ ಉಡಲ್ಲ ಅಂತ, ನಾನೇ ಒಂದು ಕೊಡ್ಸೋಣ ಅಂತ ಸಿಂಪಲ್ಲಾಗಿರ್ತೀನಿ. ಬೇಡ ಅಯ್ಯೋ ಅದರಲ್ಲಿ ಎಷ್ಟು ಹುಳ ಇದೆ, ನನ್ನ ಕಣ್ಣು ಕಾಣ್ತಿದೆ ಅಂದ್ಬಿಟ್ರಮ್ಮ. ಸಾಯ್ತಾ ಇರೋದು ಹುಳುಗಳು ಎಷ್ಟೊಂದಿದೆ, ಅಲ್ಲಿ ಎಷ್ಟು ಸೂಕ್ಷ್ಮವಾಗಿದ್ರು. ನನಗೆ ಮೈಯೆಲ್ಲ ಜುಮ್ಮು ಅಂದ್ಬಿಟ್ಟು ಅವಾಗ ಬೇಡ ಕಾಟನ್ ಸೀರೆ ತಗೊಂಡು. ಹಾಗೆ ಅದನ್ನು ನಾವು ಸೂಕ್ಷ್ಮತೆ ಬೆಳೆಯುತ್ತಲ್ಲ, ಯಾವಾಗ ನಮ್ಮ ಸೂಕ್ಷ್ಮತೆ ಬೆಳೆಯುತ್ತೋ ನಮ್ಮೆಲ್ಲರಲ್ಲೂ ಜೀವರಾಶಿಗಳನ್ನು ನೋಡೋಕ್ಕೆ ಶುರು ಮಾಡಿಬಿಡ್ತೀವಿ. ಅಯ್ಯೋ ನನ್ನಿಂದ ಆ ಜೀವಕ್ಕೆ ತೊಂದರೆ ಆಗುತ್ತಲ್ಲ ಅನ್ನೋ ಮನೋಭಾವನೆ ಬರೋಕ್ಕೆ ಶುರುವಾಗುತ್ತೆ. ಇದು ಚೇಂಜ್ ಆಗಿಬಿಟ್ಟಿದೆ. ಮತ್ತು ಒಂದು ಅವ್ಯವಸ್ಥೆ ಮತ್ತು ಗಲಿಬಿಲಿಗಳಿಗೆ ಬದಲಾಗಿ ಮುಂದುವರಿಯುತ್ತದೆ ಮತ್ತು ಭೂಲೋಕದ ಪರಿಸ್ಥಿತಿ ಸ್ವರ್ಗದಂತೆ ಪರಿವರ್ತನೆಗೊಳ್ಳುತ್ತದೆ.
ಯಾವಾಗ ನಾವು ಸೂಕ್ಷ್ಮವಾಗಿ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಯಾರಿಗೂ ತೊಂದರೆ ಕೊಡ್ದಂಗೆ, ಯಾರಿಗೂ ಹಿಂಸೆ ಕೊಡ್ದಂಗೆ ಬದುಕ್ತೀವೋ ಅದು ಸ್ವರ್ಗ ಆಗುತ್ತಂತೆ. ಮುಂದುವರಿಯೋದಕ್ಕೆ ಪ್ರಜ್ಞೆಯ ಪ್ರವಾಹದಲ್ಲಿ ಭಾಗವಹಿಸಿದ ಸುಯೋಗವು 2ನೇ ಶಾಖೆಯವರಿಗೆ ಮೀಸಲಾಗಿರುವುದು. ಪ್ರಜ್ಞೆ ಈ ಪ್ರವಾಹದ ರೀತಿಯಲ್ಲಿ ಹೋಗೋದಕ್ಕೆ ನಾವು ಪ್ರವಾಹ ಹರಿತಾ ಇದೆಯಲ್ಲ, ಪ್ರಜ್ಞೆಯ ಪ್ರವಾಹ ಹರಿತಾ ಇದೆ, ಅದರಲ್ಲಿ ನಾವು ಭಾಗವಹಿಸೋದಕ್ಕೆ ನಮಗೊಂದು ಸುಯೋಗ ಸಿಗುತ್ತಂತೆ. ಅಭಿವೃದ್ಧಿಯು ಸಾಕಾದಷ್ಟದ ಅಭಿಸಲಿಲ್ಲವೆಂಬ ನಿರಾಸೆ ಇಲ್ಲ ಆತನಿಗೆ. ತನ್ನ ಸುತ್ತಮುತ್ತಲಿರುವ ಜೀವರಾಶಿಗಳ ಬೆಳವಣಿಗೆ ಮಟ್ಟವನ್ನು ಇದ್ದಷ್ಟು ಸಂತೋಷವಾಗಿ ಒಪ್ಪಿಕೊಂಡು ಅವುಗಳ ಇದ್ದ ಪರಿಸ್ಥಿತಿಯಿಂದ ಮುಂದುವರಿಯುವಂತೆ ಸಹಾಯ ಮಾಡಲು ಬದ್ಧ ಕಂಕಣನಾಗಿರುತ್ತಾನೆ. ಅಯ್ಯೋ, ನಾನು ಇಷ್ಟೊಂದು ಧ್ಯಾನ ಮಾಡಿದೆ, ಇಷ್ಟೊಂದು ಪುಸ್ತಕ ಓದಿದೆ, ನನಗೇನು ಪ್ರಗತಿನೇ ಕಾಣಲಿಲ್ವಲ್ಲಪ್ಪ, ನನಗೇನು ಧ್ಯಾನದಲ್ಲಿ ಏನೂ ಸಿದ್ಧಿಸ್ತಿಲ್ಲ, ನನಗೆ ಯಾವ ಋಷಿಮುನಿಗಳೂ ಕಾಣಲಿಲ್ಲ, ಹೀಗೆ ತಾನೇ ನಾವು ಹೇಳ್ಕೊಳ್ಳೋದು? ಅದಲ್ಲ, ಅದನ್ನು ಕೂಡ ಚಿಂತನೆ ಮಾಡಬಾರ್ದು. ಜೀವರಾಶಿಯ ಬೆಳವಣಿಗೆಗೆ ನೀವು ಸಹಾಯ ಮಾಡ್ತಾ ಇದ್ದರೆ ಆ ಪರಿಸ್ಥಿತಿ ನೀವು ಒಪ್ಕೊಂಡ್ರೆ ಅದು ತಾನಾಗೆ ಸಿಗುತ್ತೆ. ಅದಕ್ಕೆ ಬದ್ಧ ಕಂಕಣನಾಗಿರಬೇಕು. ಜೀವರಾಶಿಗಳ ಬೆಳವಣಿಗೆಗೆ ಕಂಕಣಬದ್ಧನಾಗಿ ನಿಂತು ಕೆಲಸ ಮಾಡ್ತಾಯಿದ್ರೆ ನೀನು ಗೊತ್ತಿಲ್ಲದಂಗೆ ನೀನು ಮುಂದುವರಿಯುತ್ತೆ. ಭಾರತದಲ್ಲಿ ಈ ಮಾರ್ಗವನ್ನು ಕರ್ಮಯೋಗವೆಂದು ಕರೆಯುತ್ತಾರೆ. ಇದು ಕೇವಲ ನಿಶ್ಚಿತವಾದ ಹೆಸರಾದಾಗ್ಯೂ ಸರಿಯಾದುದು ಬರಿಯ ಕರ್ಮ ಎಂಬ ಶಬ್ದಕ್ಕೆ ಯೋಗ ಸೇರಿಸಿದರೆ ಅದು ಪ್ರೇಮದಿಂದ ಹೊರಹೊಮ್ಮಿದೆ. ಕರ್ಮ ಅನ್ನೋದು ಕೆಲಸ ಅಂತ ತಿಳ್ಕೊಂಡಿದ್ವಿ, ಯೋಗ ಅಂದರೆ ಪ್ರೇಮ ಅಂತ ಹೇಳಿದ್ರು. ಇಲ್ಲಿ ಕೆಲಸದ ಜೊತೆಗೆ ಪ್ರೇಮ, ಆ ಪ್ರೇಮವನ್ನು ಸೇರಿಸಿದಾಗ ಮಾತ್ರ ನಾವು ಯೋಗ ಪಥದಲ್ಲಿ ಮುಂದುವರಿಯಲು ಸಾಧ್ಯ. ನಾವು ಕರ್ಮಯೋಗ ಅಂದ್ಕೊಂಡು ಸುಮ್ಮನೆ ಕೂತಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕರ್ಮ ಅಂದರೆ ಕೆಲಸ, ಯೋಗ ಅಂದರೆ ಪ್ರೇಮ. ನೀವು ಕೆಲಸ ಮಾಡುವ ಪ್ರತಿಯೊಂದು ಕೆಲಸ ಪ್ರೇಮ, ಹೃದಯಾಂತರದಿಂದ ಪ್ರೇಮ ಬಂದಾಗ ಮಾತ್ರ ಅದು ನಿಜವಾದ ಕರ್ಮಯೋಗ ಆಗುತ್ತೆ. ಶ್ರೀಕೃಷ್ಣನು 2 ವಿಧವಾದ ಯೋಗವನ್ನು ಬೋಧಿಸುತ್ತಾನೆ. ಒಂದು ಭಕ್ತಿಯೋಗ ಎಂದರೆ ಭಗವಂತನು ಪ್ರೀತಿಸಿ ಆರಾಧಿಸುವುದು. ಕರ್ಮಯೋಗವೆಂದರೆ ಮಾನವರ ಮೇಲಿನ ಪ್ರೇಮದಿಂದ ಸೇವೆ ಸಲ್ಲಿಸುವುದು. ಆತನು ಅರ್ಜುನಿಗೆ ಕೊಟ್ಟ ಬೋಧೆಗಿಂತ ಪರಿಷ್ಕಾರವಾದುದು ಮತ್ತೊಂದಿಲ್ಲ. ಒಂದು ಭಕ್ತಿಯೋಗ ಹೇಳಿದ್ರು, ಇನ್ನೊಂದು ಕರ್ಮಯೋಗ ಹೇಳಿದ್ರು ಕೃಷ್ಣ. ಕರ್ಮಣ್ಯೇ ವಹಿ ಸಂಸಿದ್ಧಿಂ ಆಶ್ಚಿತಾರ್ಜಕಾದಯ ಲೋಕಸಗ್ರಜನ ಅಮೇವಾಪಿ ಸಂಪಶ್ಯನ್ ಕರ್ತ್ಯ ಮಹರ್ಷಿ. ಜನಕಾದಿ ರಾಜಋಷಿಗಳು ಕರ್ಮಯೋಗದ ಮೂಲಕ ಸಿದ್ಧಿಯನ್ನು ಪಡೆದಿರುತ್ತಾರೆ. ಜನಕ ಮಹಾರಾಜ ಅವನು ಮಹಾರಾಜ ಅಷ್ಟೇ, ಅವನು ಯೋಗಿಯಾಗಿ ಜೀವನ ಮಾಡ್ತಿದ್ದರಿಂದ ಸೀತೆಯಂಥ ಪರಮ ಪವಿತ್ರಳಾದ ಮಕ್ಕಳು ಅವನ ಸಂಪರ್ಕಕ್ಕೆ ಬರ್ತಾರೆ. ಅಂಥ ಯೋಗಿಗಳಾಗಿದ್ದ ಅವನು ಜನಕ ಮಹಾರಾಜ. ಕರ್ಮಯೋಗದ ಮೂಲಕ ಅವನು ಸಿದ್ಧಿ ಪಡೆದಿರ್ತಾನೆ. ಕೆಲಸ ಮತ್ತು ಪ್ರೇಮ ಎರಡನ್ನೂ ಮಾಡಿರ್ತಾನೆ. ಆದುದರಿಂದ ಲೋಕ ಕಲ್ಯಾಣ ದೃಷ್ಟಿಯಿಂದ ಕರ್ಮ ಮಾಡುವುದು ಉಚಿತವೆಂದು ಸ್ವಾಮಿ ಬೋಧಿಸಿರುತ್ತಾನೆ. ಲೋಕ ಕಲ್ಯಾಣಕ್ಕಾಗಿ ಕರ್ಮಯೋಗ ಮಾಡಬೇಕು ಅಂತ ಹೇಳ್ತಾನೆ. 2ನೇ ಶಾಖೆ ಮನುಷ್ಯನು ಆದುದರಿಂದ ತನ್ನ ಪ್ರಪಂಚದಿಂದ ಇದು ನನಗೆ ತಕ್ಕದ್ದಲ್ಲೆಂಬ ಮನೋಭಾವನೆಯಿಂದ ಹಿಂಜರಿಯಲಾರನು. ಪ್ರತಿದಿನದ ದಿನಚರಿ ಜೀವಿತದಲ್ಲಿ ತನ್ನ ಸೇವಾ ಕಾರ್ಯದ ಅವಕಾಶವನ್ನು ಕಳೆದುಕೊಳ್ಳಬಾರದು. ಇದು ಯಾರು 2ನೇ ಶಾಖೆಯವನು ಹಿಂಜರಿಯೋದೇ ಇಲ್ವಂಥವನು. ಪ್ರೇಮವನ್ನು ಅಳವಡಿಸ್ಕೊಂಡಿರುವವನು ಯಾವ ಕೆಲಸ ಮಾಡಬೇಕಾದ್ರೂ ಹಿಂದಕ್ಕೆ ಹೋಗೋದೇ ಇಲ್ಲ. ಅಲ್ಲಿ ಏನೇ ಕಷ್ಟ ಬರಲಿ, ನೋವು ಬರಲಿ, ನಿಂದೆಗಳು ಬರಲಿ, ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ. ಈಗ ಹಣ್ಣುಗಳು ಕೊಡ್ತಾ ಇರುತ್ತೆ, ಅವನು ಕೆಟ್ಟವನು ಬಂದು ಕಿತ್ತರೂ ಕೊಡುತ್ತೆ, ಒಳ್ಳೆಯವ್ನು ಬಂದು ಕಿತ್ತರೂ ಕೊಡುತ್ತೆ. ನೀನು ಕೆಟ್ಟವನು ನಾನು ಕೊಡಲ್ಲ ಅಂತ ಹೇಳುತ್ತೆ. ಅದನ್ನೇ ಪ್ರಕೃತಿ ನೋಡಿ ಕಲಿಯಿರಿ ನೋಡಿ ಅದನ್ನು ಹೇಳ್ತಾರೆ. ಆದರೆ ಅವನು ದಿನಚರಿ ಜೀವಿತದಲ್ಲಿ ಭಗವದ್ಗೀತೆಯಲ್ಲಿ ಒಂದು ಕಡೆ ಹೇಳ್ತಾರೆ, ದಿನ ನೀನು ಆಹಾರ ಸೇವನೆ ಮಾಡ್ತೀಯಲ್ವ, ಯಾರಿಗೆ ಕೊಡ್ತೀಯಾ? ನಿನ್ನೆ ನೀನೇ ಸಂಪಾದನೆ ಮಾಡಿಬಿಟ್ಟಿದ್ದ ಎಲ್ಲ ಆಹಾರ? ಪ್ರಪಂಚದಲ್ಲಿ ಭೂತಾಯಿ ಕೊಟ್ಟಲು, ಯಾರೋ ರೈತ ಸಂಪಾದನೆ ಮಾಡ್ದ, ಅದನ್ನು ನೀನು ತೊಗೊಂಡು ಬಂದೆ, ನಿನಗೇನು ಅಧಿಕಾರ ಇದೆ ಅದು ತಿನ್ನೋಕ್ಕೆ ಅಂತ ಹೇಳ್ತಾನೆ. ನೀನು ಅದನ್ನು 3 ಭಾಗ ಮಾಡಿ ಪಶು ಪಕ್ಷಿಗಳಿಗೆ ದಾನ ಮಾಡಿ, ಯಜ್ಞ ಅದು. ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ನೀನು ಒಂದು ತುತ್ತು ಅನ್ನ ಹಾಕಿಬಿಟ್ಟು ನೀನು ಸೇವನೆ ಮಾಡಬೇಕು. ನಿನಗಲ್ಲಿ ಅಧಿಕಾರ ಇಲ್ಲ ಏಕದಮ್ ತಿನ್ನೋಕ್ಕೆ ಅಂತ ಹೇಳ್ತಾರೆ ಅಂತ ಕರ್ಮಯೋಗ ಅಂತ ಹೇಳಿದ್ರು.
ಸೇವಾ ಕಾರ್ಯವನ್ನು ಬಿಡಲ್ವಂತೆ. ಸಣ್ಣದು ದೊಡ್ಡದು ಎಂಬ ತಾರತಮ್ಯವಿಲ್ಲದೆ ದೊಡ್ಡದಾಗಿ ಮಾಡಬೇಕು, ನಾವು ಫೋಟೋ ತೆಗೆಸ್ಕೋಬೇಕು, ಜನಗಳ ಮುಂದೆ ಹೋಗಬೇಕು, ನಾನು ಪ್ರೇಮ ಸೇವೆ ಮಾಡ್ತೀನಿ ಅಂತ ಅದಲ್ಲ. ಸಣ್ಣದಾಗಲಿ. ಈಗ ನಮ್ಮ ಮನೆ ಮುಂದೆ ಯಾರೋ ಪಾಪ ಬರ್ತಾನೆ, ಒಂದು ಲೋಟ ಏನೋ ಒಂದು ಮನೇಲಿ ಇದ್ದಿದ್ದು ಆಹಾರನೋ ಏನೋ ಒಂಚೂರು ಕೊಡೋದು, ಕೊಟ್ಬಿಟ್ಟು ಅಲ್ಲೇ ಮರ್ತ್ಬಿಟ್ಟು ಬಂದುಬಿಡಬೇಕು. ನಾಳೆ ಬಂದರೆ ನೆನೆ ಕೊಟ್ಟಿಲ್ವ ಹೋಗು ಅಂತೀವಿ, ಅದು ತಪ್ಪು. ನಮ್ಮ ಮನೆ ಮುಂದೆ ಒಂದು ಪಾಪ ಮಗುನ ಹಾಕ್ಕೊಂಡು ಅವ್ನು ಯಾರು ಸೀಬೆ ಮಾರೋನು ಬಂದು ಮಲ್ಕೊಂಡಿರ್ತಾನೆ. ಆ ಮಗು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಅದಕ್ಕೆ ಯಾವುದೋ ಗಲೀಜ್ ಬಾಟ್ಲಲ್ಲಿ ಹಾಲು ತಂದು ಕುಡಿಸ್ತಾನೆ. ನಾನು ದಿನ ಒಂದು ಲೋಟ ಹಾಲು ಕೊಡೋದು, ಅದು ತೆಗಿ ತೊಳಿ ಹಾಕು. ಏನೋ ನಮ್ಮ ಕೈಲಾದಷ್ಟು, ನಮ್ಮ ಕಣ್ಣು ಮುಂದೆ ಕಂಡಷ್ಟು ಹುಡ್ಕೊಂಡೇನು ಹೋಗೋದು ಬೇಡ. ನಮ್ಮ ಮುಂದೆ ಬೇಕಾದಷ್ಟು ಬರುತ್ತೆ. ಅದರಲ್ಲೂ ನಾವು ಸಾಧಕರಿಗಂತೂ ಪರೀಕ್ಷೆ ಮಾಡೋಕ್ಕೆ ಬರುತ್ತೆ ಎಲ್ಲ, ಇದು ಮಾಡ್ತಾನೋ ಇಲ್ವಾ ಅಂತ. ನೋಡಿ, ಒಂದು ನಾಯಿ ಬರುತ್ತೆ, ಅದಕ್ಕೆ ಮೈಯೆಲ್ಲ ಗಾಯ ಆಗಿಬಿಟ್ಟಿದೆ, ಅದು ನೋಡಿದ್ರೆ ಹೊಟ್ಟೆಲ್ಲ ಉರಿಯುತ್ತೆ, ಅದಕ್ಕೋಸ್ಕರ ಪ್ರೇಯರ್ ಮಾಡೋದು, ಅದಕ್ಕೊಂಚೂರು ಏನೋ ಹಾಕೋದು. ಅದೊಂದು ಈಗಿನ ನಾಯಿಗಳೇನು ಗೊತ್ತಾ, ಆಹಾರ ಹಾಕೋದು ತಿನ್ನೋದೇ ಇಲ್ಲ. ಅದೇನು ಬಿಸ್ಕೆಟ್ಗಳು ಹಾಕಿ ರೂಢಿ ಮಾಡಿಬಿಟ್ಟಿದ್ದಾರೆ. ಬಿಸ್ಕೆಟ್ಗಳು ಬನ್ನುಗಳು ಹಾಕ್ಬಿಟ್ಟು ಮನೆ ಮುಂದೆ ಅನ್ನ ಸಾರು ಹಾಕೋದು ತಿನ್ನೋದೇ ಇಲ್ಲ. ಮೂಸ್ಬಿಟ್ಟು ಬಿಸ್ಕೆಟ್ ಹಾಕೋದು ತಿಂತಾರೆ. ಆ ಥರ ಜನಗಳು ಈಗ ಏನಾಗಿದೆ, ಪ್ರಾಣಿಗೆ ಈ ಟಿ ವಿಗಳಲ್ಲೆಲ್ಲ ಹೇಳಿಬಿಟ್ಟು ಆ ನಾಯಿಗೆ ಆಹಾರ ಹಾಕಿದ್ರೆ ಶನಿ ಬಿಡುಗಡೆ ಆಗ್ತಾನೆ, ಹಸುಗಳಿಗೆ ತಿನ್ನಿಸಿದ್ರೆ ಅದೇನೋ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರಲ್ಲ. ಅದು ಎಂತೆಂಥದ್ದು ಕಚಡ ಎಲ್ಲ ತೊಗೊಂಡೋಗಿ ತಿನ್ನಿಸ್ಬಿಡೋದು. ಆ ಬಿಸ್ಕೆಟ್ ಹಾಕಿದ್ರೆ ಆ ಮೈದಾ ಹಿಟ್ಟಿಂದ ನಾಯಿಗಳು ಏನು ಗತಿ ಆಗೋದು ಒಂದೇ ಸಮ. ಆ ಮೈದಾ ಹಿಟ್ಟಿಂದೆಲ್ಲ ಬನ್ನುಗಳು, ಬಿಸ್ಕೆಟ್ಗಳು, ಅದು ಅರ್ಥನೇ ಆಗಲ್ಲ ಜನಕ್ಕೆ. ಮನೇಲಿ ಮಾಡಿ ಒಂದಿಷ್ಟೇನು ಅನ್ನ ಸಾರು ಚಪಾತಿನೋ ಒಂದಿಷ್ಟು ಹಾಲು ಅನ್ನನೋ ಒಂದಿಷ್ಟು ತಂದು ಹಾಕಿದ್ರಾಗಲ್ವ. ಆ ಥರ ಮಾಡಿ ನಾಯಿಗಳಿಗೆಲ್ಲ ಕಾಯಿಲೆ ಬಂದಿದೆ, ಚರ್ಮರೋಗಗಳು ಬಂದುಬಿಟ್ಟಿದೆ. ಎಷ್ಟೋ ನೋಡಿ ನಾಯಿಗಳು ನೋಡ್ತಾ ಇದ್ದೀವಿ. ಪಕ್ಷಿಗಳಿಗೆ ಚೋಚೋ ಆಗ್ತಾವ್ರೆ, ರಾಸಿ ತಂದು. ಅಯ್ಯೋ ರಾಮಕ್ಕ, ಇದೇನು ಜನಗಳಿಗೆ ಒಂದು ಮಾಡು ಅಂದರೆ 12 ಮಾಡ್ತಾರೆ. ಯಾರೋ ಹೇಳ್ಬಿಡ್ತಾನೆ ಟಿ ವಿನಲ್ಲಿ, ಅದನ್ನು ತೊಗೊಂಡಾಗ ಈ ರೀತಿ ಉಪಯೋಗಿಸ್ಕೊಂಡ್ರು. ಚೋಚಗಳು ತಂದು ಹಾಕ್ಬಿಟ್ಟು ಅವಕ್ಕೆ ಅಕ್ಕಿ ಬೇಳೆ ಹಾಕಿ ತಿನ್ನೋದೇ ಇಲ್ಲ. ಅವನು ರುಚಿ ಹತ್ಬಿಟ್ಟಿದೆ ಚೋಚೋ ತಿಂತೀನಿ. ನಾನೇನಾದರೂ ಒಂಚೂರು ಅಕ್ಕಿ ನುಚ್ಚೋ ರಾಗಿ ನುಚ್ಚೋ ಏನಾದರೂ ಹಾಕಿದ್ರೆ ಅಲ್ಲೇ ಬಿದ್ದಿರುತ್ತೆ. ನೋಡಿ ಹೆಂಗಾಗಿದೆ ಕತೆ. ಹಾಗೆ ಯಾರು ಎರಡನೇ ಶಾಖೆ ಮನುಷ್ಯನು ಕರ್ಮ ಪ್ರಪಂಚದಿಂದ ಇದು ನನಗೆ ತಕ್ಕದ್ದಲ್ಲ ಎಂಬ ಮನೋಭಾವನೆ ಹಿಂಜರಿಯಲಾರನು. ಎರಡನೇ ಶಾಖೆಯವನು ಪ್ರೇಮ ಪರಿತನಾಗಿರ್ತಾನಲ್ಲ, ಅವ್ನು ಮುಂದೆ ಬಂದಂಥ ಕರ್ಮದ ಕೆಲಸಗಳನ್ನು ಮಾಡದೆ ಹಿಂದಕ್ಕೆ ಹೋಗಲ್ಲ. ಅವನು ಏನೇ ಕಷ್ಟ ಆದರೂ ಆ ಕೆಲಸವನ್ನು ಮಾಡ್ತಾನೆ. ಪ್ರತಿದಿನ ದಿನಚರ್ಯ ಸೇವಾ ಕಾರ್ಯದ ಅವಶ್ಯಕತೆಯನ್ನು ಕಳೆದುಕೊಳ್ಳಲಾರನವನು. ಸಿಕ್ಕಿದ ಅವಕಾಶ ಕಳ್ಕೊಳ್ಳಲ್ಲ ಅಂತ. ಸಣ್ಣದು ದೊಡ್ಡದು ಎಂಬ ತಾರತಮ್ಯವಿಲ್ಲದೆ ಎಲ್ಲ ಸೇವಾ ಕಾರ್ಯವನ್ನು ತಪ್ಪದೆ ವಿನಿಯೋಗ ಮಾಡಿಕೊಳ್ಳುವ ಸ್ವಭಾವದವನು. ನಾನು ಕಂಡದ್ದನ್ನೆಲ್ಲ ಅದಿರುವ ಸ್ಥಿತಿಯೊಂದು ಉತ್ತಮ ತರೆಯುವ ಸ್ಥಿತಿಗೆ ಮತ್ತು ಸಹಕಾರ ಮನೋಭಾವನೆಗಳು ಆ ಕಾರ್ಯ ಸಾಧನೆಯಲ್ಲಿ ಬಹುದೂರ ಹೋಗಲಾರದು. ಪ್ರೇಮವಿಲ್ಲದೆ ಮಾನವ ಕೋಟಿಯು ಪರವಾಗಿ ಶಾಂತಿಯನ್ನು ಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಈ ಶಾಖೆಯವರು ಖಚಿತವಾಗಿ ನಂಬಿರುತ್ತಾರೆ. ಪ್ರೇಮ ಇಲ್ಲದೆ ಈ ಜನಕೋಟಿಯಿಂದ ಶಾಂತಿ ತರಕ್ಕೆ ಸಾಧ್ಯ ಇಲ್ಲ ಅಂತ ಈ ಎರಡನೇ ಶಾಖೆ ತಿಳ್ಕೊಂಡಿರ್ತಾರಂತೆ. ಈ ಶಾಖೆಗೆ ಸಂಬಂಧಪಟ್ಟವರು ಅತ್ಯುತ್ತಮವಾದ ಉಪಾಧ್ಯಾಯರು ಮತ್ತು ಡಾಕ್ಟರ್ ಆಗಬಲ್ಲ ಸಂಸ್ಕಾರವುಳ್ಳವರು. ಈ ಶಾಖೆಗೆ ಸಂಬಂಧಪಟ್ಟವರು ಡಾಕ್ಟರ್ ಆಗ್ತಾರೆ, ಉಪಾಧ್ಯಾಯರಾಗ್ತಾರೆ. ಈ ಶಾಖೆಯವ್ರು ಕೇಳಿ, ಈ ಶಾಖೆಯವ್ರು ಮಾತ್ರ, ಎಲ್ಲರೂ ಅಲ್ಲ. ಈ ಬೇಕಾದಷ್ಟು ಉಪಾಧ್ಯಾಯರು ಡಾಕ್ಟರ್ ಇರೋರಲ್ಲ. ಈ ಪ್ರೇಮ ಅನ್ನೋ ಶಾಖೆಗೆ ಈ ರೇಸಿಗೆ ಬಂದಿರ್ತಾರಲ್ಲ, ಅವರು ಮಾತ್ರ ಅಲ್ಲಿ ಪ್ರೇಮನೇ ಇರೋದ್ರಿಂದ ಅವರು ಡಾಕ್ಟರ್ ಆಗ್ತಾರೆ. ಅದು ಪ್ರೇಮ ಪೂರಿತವಾಗಿ ಕೆಲಸ ಮಾಡ್ತಾರೆ. ಆ ಪ್ರೇಮ ಪೂರಿತವಾದ ಮಕ್ಕಳಿಗೆ ವಿದ್ಯೆಯನ್ನು ದಾನ ಮಾಡ್ತಾರೆ ಅವರು ಮಾತ್ರ ಅಂತ ಹೇಳ್ತಾರೆ. ಹಿಂದೆ ಬರ್ನಾರ್ಡ್ ಬೆಸಾಂಟ್ ಎಂಬ ಕಾಲೇಜ್ ಪ್ರಾಧ್ಯಾಪಕರು ಬರೆದಿದ್ದ ಒಂದು ಲೇಖನವನ್ನು ಓದಿದ್ದೆ. ಅದರಲ್ಲಿ ಅವರು ಅಭಿಪ್ರಾಯ ಪಡುವುದೇನೆಂದರೆ, ಅತ್ಯಂತ ಉನ್ನತ ದರ್ಜೆಯಲ್ಲಿ ತೇರ್ಗಡೆಯಾದ ಪಂಡಿತನನ್ನು ಉಪಾಧ್ಯಾಯರನಿಗೆ ನೇಮ ಮಾಡಿಕೊಳ್ಳುವುದು ಅನುಚಿತ. ಪಂಡಿತನಾಗಿರ್ತಾನೆ ಅವನಲ್ಲಿ ಪ್ರೇಮ ಭಾವನೆ ಇರಲ್ಲ. ಎರಡನೇ ಶಾಖೆಯವನ್ನೆಲ್ಲ ಅವನು ಒಳ್ಳೆ ಪಂಡಿತ, ಒಳ್ಳೆ ವಿದ್ವಾಂಸ, ಅವನನ್ನು ಮೇಷ್ಟ್ರು ಟೀಚರಾಗಿ ತೊಗೊಂಡ್ಬರ್ತಾರೆ. ಅದು ಸರಿಯಲ್ಲ ಅಂತ ಹೇಳ್ತಾರೆ. ಅಲ್ಲಿ ಯಾವಾಗ ಪಂಡಿತರಿಗೆ ಅಹಂಕಾರ ಪ್ರಧಾನವಾಗಿರುತ್ತೆ,
ಅವ್ರು ತುಂಬ ತಿಳಿದಿರ್ತಾರಲ್ಲ, ತುಂಬ ಗ್ರಂಥಗಳನ್ನು ಓದಿರ್ತಾರಲ್ಲ. ನನ್ನಷ್ಟು ತಿಳಿದವನು ಯಾರೂ ಇಲ್ಲ, ನನ್ನ ಉಪನ್ಯಾಸ ಮಾಡೋನು ಯಾರೂ ಇಲ್ಲ ಅನ್ನೋ ಮನೋಭಾವನೆ ಬಂದಾಗ, ಅಲ್ಲಿ ಪ್ರೇಮ ಇಲ್ಲದೇ ಇದ್ದಾಗ ಅದು ಅವನು ಮಾಡಿರೋದೊಂದು ಪ್ರಕಟಗೊಳ್ಳಲ್ಲ, ಅದು ಹೋಗಿ ಜನಗಳನ್ನು ಮುಟ್ಟಲ್ಲ, ಪರಿವರ್ತನೆ ಆಗಲ್ಲ ವಿದ್ಯಾಭ್ಯಾಸದಲ್ಲಿ. ಏಕೆಂದರೆ ಅಂಥ ವಿಷಯವನ್ನು ಬಹು ಸುಲಭವಾಗಿ ಗ್ರಹಿಸಿರುತ್ತಾರೆ. ಇಂಥವರು ಹೊಸದಾಗಿ ಕಲಿಯುವ ವಿದ್ಯಾರ್ಥಿಗಳ ಕಷ್ಟ ತಿಳಿಯುವುದಿಲ್ಲ. ಆದ್ದರಿಂದ ಯಾರು ಪ್ರೇಮ ಹೃದಯರೋ ಅಂತಹವರು ಮಾತ್ರ ಒಳ್ಳೆಯ ಉಪಾಧ್ಯಾಯರಾಗಿ ಮಕ್ಕಳಲ್ಲಿ ಅಂತರ್ಗತವಾಗಿರುವ ಶಕ್ತಿ ವಿಶೇಷಗಳನ್ನು ಬೆಳೆಸಬಲ್ಲರು ಮತ್ತು ಮಕ್ಕಳ ಅಂತಸ್ತಿಗೆ ತಕ್ಕಂತೆ ಬೋಧೆಯನ್ನು ಕೊಡಬಲ್ಲರು. ಹೀಗೆಯೇ ಡಾಕ್ಟರ್ ತಮ್ಮ ರೋಗಿಗಳ ಹಿತದಲ್ಲೇ ಹೃತ್ಪೂರ್ವಕವಾಗಿ ಶ್ರಮವಹಿಸುವಂಥವರು ಮಾತ್ರ ಜನಪ್ರಿಯರು, ದಕ್ಷರು ಆಗಬಲ್ಲರು ಎಂಬ ತತ್ವವು ಎಲ್ಲರಿಗೂ ತಿಳಿದ ಅಂಶವೇ ಆಗಿದೆ. ಈ ಪಂಡಿತ ಮತ್ತು ಬರೀ ಓದ್ಕೊಂಡಿರೋ ಡಾಕ್ಟ್ರು ಅವರಲ್ಲಿ ಏನಾಗಿರುತ್ತೆ, ಶ್ರಮವಹಿಸಿ ಕೆಲಸ ಮಾಡಲ್ಲ. ಹೊಸದಾಗಿ ಬಂದ ವಿದ್ಯಾರ್ಥಿಗೆ ಸುಲಭವಾಗಿ ಸರಳವಾಗಿ ಹೇಳುವಂಥದ್ದಿರಲ್ಲ. ಅದೇ ನೀರು ಇಳಿಯದ ಗಂಟಲಲ್ಲಿ ಕಡುಬು ತುರುಕಿದಂತೆ ಅಂತ ಹೇಳ್ದಂಗೆ ದೊಡ್ಡ ದೊಡ್ಡ ವಿಚಾರ ಹೇಳ್ಬಿಟ್ರೆ ಪಾಪ ಹೊಸದಾಗಿ ಬಂದಿರೋ ಮಕ್ಕಳಿಗೆ ಏನು ಅರ್ಥ ಆಗುತ್ತೆ? ಅದನ್ನೇ ಸರಳವಾಗಿ ಹೇಳುವಂಥದ್ದು ಪಂಡಿತರಿರಲ್ಲ. ಅದು ಅವ್ರ ಗರ್ವಕ್ಕೆ ಪೆಟ್ಟು ಬಿದ್ದುಬಿಡ್ತದೆ. ಅಯ್ಯೋ, ನಾನು ಅಷ್ಟು ಸುಲಭವಾಗಿ ಅಷ್ಟು ಸರಳವಾಗಿ ಹೇಳೋದ. ಈ ಡಾಕ್ಟ್ರುಗಳು ಅಷ್ಟೇ ಚೆನ್ನಾಗಿ ಓದಿರ್ತಾರೆ, PhD ಮಾಡಿರ್ತಾರೆ, MS ಮಾಡಿರ್ತಾರೆ. ಅವರು ಸಣ್ಣ ಒಂದು ನೆಗಡಿ ಕೆಂಪಿಗೆ ಔಷಧಿ ಅವರು ಕೊಡೋದ, ನಾವು ಔಷಧಿನ ದೊಡ್ಡ ಕಾಯಿಲೆ ಕೊಡಬೇಕು ಅನ್ನೋ ಮನೋಭಾವನೆ ಇರುತ್ತೆ. ಅದಿರಬಾರ್ದು. ಸರಳ ವ್ಯಕ್ತಿ ಹತ್ರಕ್ಕೂ ಹೋಗಬೇಕು. ಅದು ಪ್ರೇಮ ಎರಡನೇ ಶಾಖೆಯೂ ಮಾತ್ರ ಇರುತ್ತಂಥದ್ದು. ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ, ನಾನು ಮೊನ್ನೆ ಒಂದು ಡಾಕ್ಟ್ರನ್ನ ವಿಸಿಟ್ ಮಾಡಿದೆ. ನಿಜವಾಗಲೂ ಆ ವ್ಯಕ್ತಿಯಲ್ಲಿ ಎಷ್ಟು ಅದ್ಭುತವಾದ ಒಂದು ಆ ಪ್ರೇಮ ಇದೆ ಅಂದರೆ, ನಾನು ನಿಜವಾಗ್ಲೂ ನನಗೆ ಪುಣ್ಯನ ಅಂಥ ವ್ಯಕ್ತಿ ಸಿಕ್ಕಿದ್ದು ಅನಿಸ್ತು. ಎಷ್ಟು ಚೆನ್ನಾಗಿ ಒಂದು ಮನೆಯವ್ರ ಥರ, ನಮ್ಮ ಅಣ್ಣ ತಮ್ಮದಿರ ಥರ ಮಾತಾಡಿ ನನ್ನ ನೋಡಿ, ನೀವು ಏನೋ ಸ್ಪೆಷಲ್ ನಿಮ್ಮಲ್ಲಿ ಅಂದರು. ಏನೂ ಇಲ್ಲ ಸ್ಪೆಷಲ್ಲು, ಕಾಯಿಲೆ ಇದೆ, ಇಲ್ಲ ಏನೋ ಇದೆ. ಅವಾಗ ನಾನು ಇತಿಹಾಸದ ವಿಷಯ ಹೇಳಿದೆ. ಹೌದಾ, ಹಾಗಾದ್ರೆ ಎಲ್ಲಿದೆ ಹೇಳಿ, ನಾನು ಬರ್ತೀನಿ. ನನಗೆ ಮೊದಲೆಲ್ಲ ಕೇಳಿದ್ದೆ. ತುಂಬ ಸಂತೋಷ. ಮಲ್ಲೇಶ್ವರಮಲ್ಲಿ ನಡೆಯುತ್ತೆ, ಸಿಟಿ ಮಾರ್ಕೆಟ್ ಹತ್ರ ನಡೆಯುತ್ತೆ. ಅದಕ್ಕೆ ಕೆಲವು ಪುಸ್ತಕಗಳು ತಂದುಕೊಡಿ ಅಂತ ಹೇಳಿದ್ದಾನೆ, ತಗೊಂಡು ಕೊಡಬೇಕು. ಹೊಸ್ದಾಗಿ ಪರಿಚಯ ಆಗಿರುತ್ತೆ. ಹಾಗೆ ಎಲ್ಲೋದ್ರೂ ನಮ್ಗೆ ಅವಕಾಶ ಸಿಕ್ತಾಗ ಉಪಯೋಗಿಸ್ಕೊಳ್ಬೇಕು, ಬಿಡಬಾರ್ದು. ಅವಕಾಶ ಎಲ್ಲಿ ಸಿಗುತ್ತೋ ಅಲ್ಲಿ ಅವ್ರು ಓಪನ್ ಅಪ್ ಆದರೆ ಸಾಕು, ಅವ್ರನ್ನ ಎಳಿಬೇಕು. ಹಾಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇರಬೇಕು. ಸುಮ್ಮನೆ ನಾವು ದೊಡ್ಡಸ್ಗೆ ಅಯ್ಯೋ ನಾವು ಇಷ್ಟೊಂದು ಓದ್ಬಿಟ್ಟಿದ್ದೀವಿ ಅವ್ರಿಗೇನು ಹೇಳೋದು ಅನ್ನೋದು ಬಿಟ್ಟಾಗ್ತದೆ. ಫಸ್ಟಲ್ಲಿ ಸರಳವಾಗಿ ನಿತ್ಯ ಜೀವನದಲ್ಲಿ ಏನು ಬೇಕಾಗಿದೆ ಥಿಯೋಸಫಿ ಅದನ್ನು ಹೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು ಫಸ್ಟು. ಈಗ ಹೊಸಬರಿಗೆ ನೀವು ಮೌನವಾಣಿ, ಮಾರ್ಗಜ್ಯೋತಿ, ಮನಃಶಕ್ತಿ ಹೇಳೋದು ಏನರ್ಥ ಆಗುತ್ತೆ? ಏನೂ ಆಗಲ್ಲ. ಸರಳವಾಗಿ ಕೋಪ ಮಾಡಿಕೊಂಡ್ರೆ ಏನಾಗುತ್ತೆ? ಬೇರೆಯವ್ರಿಗೆ ಕಷ್ಟ ಕೊಟ್ಟರೆ ಏನಾಗುತ್ತೆ? ನಮ್ಗೆ ಈ ಕಷ್ಟ ಬಂದಿರೋದಕ್ಕೆ ಕಾರಣ ಏನು? ಅದನ್ನು ಹೇಳ್ತಾ ಬಂದರೆ ಸಾಕು. ಹಾಗೆ ನಾವು ಮಾಡ್ತಾ ಬರಬೇಕು. ಈ ಶಾಖೆಯ ಸ್ನೇಹವನ್ನು ಸುಲಭವಾಗಿ ಒದಗಬಲ್ಲದು. ಈ ಶಾಖೆಯವ್ರಿಗೆ ಸ್ನೇಹ ತಾನಾಗೆ ಬಂದುಬಿಡ್ತದೆ, ಸ್ನೇಹಪರರಾಗ್ಬಿಡ್ತಾರಂತೆ ಜನ. ಯಾಕೆಂದರೆ ಅವರಲ್ಲಿ ಪ್ರೇಮದ ವರ್ಚಸ್ಸು ಹೊರಗಡೆ ಚೆಲ್ತಾ ಇರುತ್ತಲ್ಲ, ಅವ್ರು ನುಡ್ಕೊಂಡೇ ಬಂದುಬಿಡ್ತಾರೆ ಜನ. ಪ್ರೇಮ ಅಂದರೆ ಸ್ಥೂಲ ಪ್ರೇಮ ಅಲ್ಲ, ಆತ್ಮನಿಂದ ಹೊರಟಂಥ ಪ್ರೇಮ ಎಂಬುದು ಜನರ ಬಾಯಿ. ನನಗೆ ಒಬ್ಬ ಸಭ್ಯ ಗೃಹಸ್ಥನ ಪರಿಚಯ ಬಿತ್ತು. ಆತನು ಯಾರಿಗೂ ತೋರಿಸಿಕೊಳ್ಳದಂತಹ ಜೀವಿತವನ್ನು ಜೀವಿಸುತ್ತಿದ್ದನು. ಆತನಿಗೆ ತನ್ನ ಕುಟುಂಬ ವರ್ಗದವರನ್ನು ಬಿಟ್ಟರೆ ಬೇರೆ ಸ್ನೇಹಿತರೇ ಇರಲಿಲ್ಲ. ಹೀಗಾಗಲು ಕಾರಣವೇನೆಂದು ಆತನು ಪ್ರಶ್ನಿಸಿದೆ. ಅದಕ್ಕೆ ಆತನು ಹೇಳಿದ್ದೇನೆಂದರೆ, ನೋಡು, ನನಗೆ ಬರುವ ಆದಾಯ ನನ್ನ ಕುಟುಂಬ ಭರಣಕ್ಕೆ ಮಾತ್ರ ಸಾಕಾಗುತ್ತದೆ. ನಾನು ಸ್ನೇಹಿತರನ್ನು ಮಾಡಿಕೊಂಡರೆ ಅವರ ಕಷ್ಟ ಸುಖಗಳಲ್ಲಿ ನಾನು ಭಾಗವಹಿಸಬೇಕಾದ ಪ್ರಸಂಗಗಳು ಹೇಳುತ್ತವೆ. ಆದುದರಿಂದ ನಾನಾಗಿ ಸ್ನೇಹಿತನನ್ನು ಮಾಡಿಕೊಂಡು ಇಷ್ಟಪಡುವುದಿಲ್ಲ. ನಾವು ಎಷ್ಟೋ ಸರಿ ಅಂದ್ಕೊಂಡಿರ್ತೀವಲ್ವ, ಕಷ್ಟ ಸುಖ ಹೇಳ್ಕೊಳಕ್ಕೆ ಬರ್ತಾರೆ, ಅವ್ರಿಗೇನೋ ಸಹಾಯ ಮಾಡಬೇಕು ಅಂತ ಹೋಗ್ಬಿಡ್ತೀವಿ, ಸಿಕ್ಕಾಕ್ಕೊಳ್ತೀವಿ. ಅದು ಕರ್ಮ ನಿಯಮದ ಪ್ರಕಾರನೇ ಅವ್ರು ನಮ್ಮ ಹತ್ರ ಬರೋದು ಕಷ್ಟ ಹೇಳ್ಕೊಳಕ್ಕೆ. ನಾವು ಅವ್ರ ಹತ್ರ ಏನೋ ಸಾಲ ತೊಗೊಂಡಿರ್ತೀವಿ, ಅದು ಕೊಡಲೇಬೇಕಾಗುತ್ತೆ. ಅದನ್ನು ಚೆನ್ನಾಗಿ ತಿಳ್ಕೋಬೇಕು. ಕರ್ಮ ನಿಯಮದ ಪ್ರಕಾರ ನಮ್ಮ ಕರ್ಮದಲ್ಲಿ ಇರುತ್ತೆ. ಇಂಥವರೇ ಬರಬೇಕು, ಇಂಥವರೇ ನೀನು ಮೋಸ ಮಾಡಬೇಕು, ಇಂಥವರೇ ನಿನ್ನ ಮನೇಲಿ ತಿನ್ನಬೇಕು, ಇಂಥವರೇ ನಿನಗೆ ತೊಂದರೆ ಕೊಡಬೇಕು. ಅದಾಗೋಗಲಿ ಬಿಡಿ ಆ ಕೆಲಸ.
ಆ ಕರ್ಮ ಕಳೆದೋಗ್ಲಿ. ಯಾಕೆ ಅವ್ರನ್ನ ದೂರ ಇಡಬೇಕು? ಯಾಕೆ ಅವ್ರ ಹತ್ರ ಸೇರಿಸ್ಬಾರ್ದು? ಏನೋ ಕಷ್ಟ ಹೇಳ್ತಾರೆ, ನಿಮ್ಮ ಕೈಲಾದಷ್ಟು ಊಟ ಹಾಕಿ, ಇಲ್ಲ ಒಂದು 500,000 ಕೊಟ್ಟು ಕಳಿಸಿ, ಕಾಯಿಲೆಗ ಹೋಗ್ರಮ್ಮ, ಇಷ್ಟೇ ಇರುತ್ತೆ. ಅಷ್ಟಾದರೂ ಮಾಡ್ಬೋದಲ್ವ? ಅಷ್ಟಕ್ಕೆ ಸೇರಿಸ್ದಂಗಿರುವಂಥ ಜನ ಇದ್ದಾರೆ ಬೇಕಾದಷ್ಟು. ನಾನೇ ನೋಡಿದ್ದೀನಿ. ಅಯ್ಯೋ ಅವ್ರ ಮನೆಗೆ ಸೇರಿಸ್ಬಾರ್ದು, ಅವ್ರು ತುಂಬ ಕಷ್ಟನೇ ಹೇಳ್ಕೊತಾರೆ, ಅವ್ರು ನೋವೇ ಹೇಳ್ಕೊತಾರೆ ಅಂತ. ಅವನು ಹೇಳೋದು, ನನ್ನ ಆದಾಯ ನನ್ನ ಕುಟುಂಬಕ್ಕೆ ಸಾಕಾಗಲ್ಲ, ಅವ್ನು ಕಷ್ಟ ಹೇಳೋದು ನಾನೆಲ್ಲಿಂದ ಕೊಡಬೇಡ. ಒಂದು ಸಾಂತ್ವನದ 4 ಮಾತಾಡು, ಒಂದು ಲೋಟ ಕಾಫಿ ಕೊಡು. ರಾಚಪ್ಪ ತಾತ ಅವ್ರು ಹೇಳೋರು, ನೀನು ನೀರು ಕೊಡು, ಕಾಫಿ ಕೊಡು, ಅದರಲ್ಲಿ ದೃಷ್ಟಿ ಇಟ್ಟು ನೋಡಿಬಿಟ್ಟು ಪ್ರೇಯರ್ ಮಾಡಿ ಅವ್ರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಬರಲಿ, ಅವ್ರ ಪ್ರೇಮ ಬರಲಿ ಅಂತ ಪ್ರೇಯರ್ ಮಾಡಿಕೊಡು ಅಂತ ಹೇಳೋರು. ಅದು ಮಾಡೋಕ್ಕೇನು ಕಷ್ಟ? ಹತ್ರಕ್ಕೆ ಸೇರ್ತೇವೆ, ಮರಳಿಗೆ ಸೇರಿಸ್ದಂಗೆ ಇದ್ಬಿಟ್ರೆ ನಾವೇನು ಪ್ರಯೋಜನ? ದೇಶಪಿಷ್ಟಾಗಿ ಅದು ಇಂಪಾರ್ಟೆಂಟ್. ಕೆಲಸದವಳು ಬರ್ತಾಳೆ ನಮ್ಮ ಮನೆಗೆ, ಬಂದವರೆಲ್ಲ ನಾನು ದುಡ್ಡು ಕೇಳೋದೆ, ಮೇಡಮ್ನವರೇ 5,000, ಮೇಡಮ್ನವರೇ ಕೊಟ್ಟು ಕಳ್ಕೊಂಡಾಯ್ತು, ಈಗ 500 ರೂಪಾಯಿ ಕೊಡ್ತೀನಮ್ಮ. ಅವರಮ್ಮ ಕೇಳಿದ್ರು, ಡಾಕ್ಟ್ರಿಗೆ ತೋರಿಸ್ಬೇಕಾ? ತಗೋ 500 ರೂಪಾಯಿ ಅಷ್ಟೇ. 5,000 ಇದೆ ಕೇಳಬೇಕು ಅಷ್ಟೇ ಹೇಳ್ತಾ ಕಲಿಸಿ. ಅದು ಬುದ್ಧಿ ಈಗ ಕಲ್ತಿದ್ದೀನಿ, ಈಗೆಲ್ಲ ಕಳ್ಕೊಂಡಾಯ್ತು, ಈಗ ಬುದ್ಧಿ ಬಂದಿದೆ ಅಂತ ಹೇಳ್ತಾರಂತ. ತಾವು ಯಾವ ಶಾಖೆಗೆ ಮೀಸಲಾದ ಕುಂದು ಕೊರತೆಗಳಿರುವುದಿಲ್ಲ, ಆದರೆ ಇತರ ಶಾಖೆಗಳಿಗೆ ಸಂಬಂಧ ಗುಣವಿಶೇಷಗಳನ್ನು 2ನೇ ಶಾಖೆಯನ್ನು ಸಾಕಾದಷ್ಟು ಇನ್ನೂ ಮೈಗೂಡಿಸಿಕೊಳ್ಳದೆ ಇದ್ದ ಪಕ್ಷದಲ್ಲಿ ಅಂಥವನಿಗೆ ಅನ್ವಯ ಆಗುವ ತುಂಬ ಪ್ರಬಲವಾದ ದೋಷಗಳಿರಲು ಸಾಧ್ಯ. ಈಗಿನ ನಾಗರಿಕರಿಗೆ ಸಂಬಂಧಪಟ್ಟಂತೆ ಒದಗಿರುವ ಮತ್ತು ಮೇಲೆ ಎದ್ದು ಕಾಣುವ ದೋಷಗಳನ್ನು ಕಂಡು ತುಂಬ ಅಸಹನೆಯಿಂದ ವ್ಯಕ್ತಪಡಿಸುತ್ತಾರೆ. ನಮ್ಮಲ್ಲೂ ಇನ್ನೂ ದೋಷಗಳಿರುತ್ತೆ, ಅದನ್ನೇ ನಾವು ಕಂಡುಕೊಂಡು ಅದನ್ನು ಬಿಡೋಕ್ಕಾಗಿರಲ್ಲ. ಆದರೆ ಬೇರೆ ದೋಷಗಳು ಇರೋರು ಬಂದಾಗ ಅವ್ರ ದೋಷನೇ ನಮ್ಮ ಕಣ್ಣು ಕಾಣ್ತಿರುತ್ತೆ. ಅದು ಯಾಕೆ ಅಂತಂದರೆ ನಮ್ಮಲ್ಲಿರೋದ್ರಿಂದ ಗುರುಗಳು ಹೇಳಿರ್ತಾರೆ, ಇನ್ನೊಬ್ಬರಲ್ಲಿ ದೋಷ ನಾವು ನೋಡಿದಾಗ ನಮ್ಮಲ್ಲಿದ್ದರೆ ಮಾತ್ರ ಅಂತ ನಾವು ದೋಷ ಕಾಣೋದು, ನಮ್ಮಲ್ಲಿ ದೋಷ ಇಲ್ಲದ್ರೆ ಅದು ಕಾಣೋದೇ ಇಲ್ಲವಂತೆ. ಅದಕ್ಕೆ ಅವರು ಕೆಲವರು ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಅವ್ರು ಎಂಥವರೇ ಆಗಿರಲಿ ತಪ್ಪಿಕೊಂಡು ಮಾತಾಡಿ ಕಳಿಸ್ತಾ ಇರ್ತಾರೆ, ಆಶ್ವಾಸನೆಗಳು ಕೊಡ್ತಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ, ಅವರಲ್ಲಿರಲ್ಲ ದೋಷ. ಅದರಿಂದ ಅದನ್ನು ಮೂಲೋತ್ಪಾದನೆ ಮಾಡುವುದಕ್ಕೆ ಪ್ರಯತ್ನಿಸುವುದೇ ಇಲ್ಲ. ನಮ್ಮಲ್ಲಿರೋ ದೋಷಗಳನ್ನು ಆಚೆಗೆ ತೆಗೆದಾಕೋಕ್ಕೆ ಪ್ರಯತ್ನವೇ ಮಾಡಿರೋದು. ಏಕೆಂದರೆ ಇಚ್ಛಾಶಕ್ತಿ ಪ್ರಬಲವಾಗಿಲ್ಲ. ಆದರೆ ಸತತವಾಗಿ ಅವುಗಳನ್ನು ಚಿಂತಿಸುತ್ತಾ ತಮ್ಮ ಸ್ವಂತ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ಇತರರಿಗೂ ತೊಂದರೆ ಕೊಡುತ್ತಾರೆ. ಏಕೆಂದರೆ ಇರುವ ಅಧಿಕಾರ ಮತ್ತು ಹಣವೆಲ್ಲ ಕೆಲವೇ ಕೈಗಳಲ್ಲಿ ಸಿಕ್ಕಿಕೊಂಡಿವೆ ಎಂಬುದೇ ಅವರ ದೋಷಾರೋಪಣೆ. ಇದೇ ತಾನೇ ಇವತ್ತು ನಿತ್ಯ ಜೀವನದಲ್ಲಿ ನಡೀತಿರೋದು. ಬೇರೆಯವ್ರ ಹತ್ರ ಕೆಲಸ ಇದೆ, ಹಣ ಇದೆ, ಅವ್ರ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದೆ ಎಲ್ಲ, ಅವರೇ ಎಲ್ಲ ಹೊಡಿತಾ ಇದ್ದಾರೆ ಲಂಚ, ಅವ್ರು ಕೊಡಬೇಕು, ಇದನ್ನೇ ಚಿಂತನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ ನಾವು. ಅವ್ರ ಕರ್ಮಕ್ಕನುಸಾರ ಅವ್ರು ಮಾಡ್ತಾರೆ, ಅವ್ರು ಅನುಭವಿಸ್ತಾರೆ. ಅದ್ಯಾಕೆ ನಮ್ಗೆ ಆ ಚಿಂತೆ? ನನ್ನ ತಟ್ಟೆಯಲ್ಲೇ ಬಿದ್ದಿದೆ, ಹೆಗಣ ಸತ್ತು ಬಿದ್ದಿದೆ, ಅದನ್ನು ಎತ್ತಾಕೋಕ್ಕೆ ಗತಿ ಇಲ್ಲ. ಬೇರೆಯವ್ರ ತಟ್ಟೆಯಲ್ಲಿರೋ ನೋಡೋಕ್ಕೆ ನಂದೇ ಬೇಕಾದಷ್ಟಿದೆ. ಅವ್ರು ಕಟ್ಕೊಂಡು ಅವ್ರು ನಮಗೇನಾಗಬೇಕು? ಲಂಚ ಹೊಡೆದು ಅನುಭವಿಸ್ತಾನೆ. ತೊಂದರೆ ರೋಗ ಬಂದು ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಕುಷ್ಠರೋಗ ಬಂದಿರ್ತದೆ, ಕ್ಷಯ ರೋಗ ಬಂದಿರ್ತದೆ, ಏನೋ ಒಂದು ಬಂದು ಅನುಭವಿಸ್ತಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ. ಇವಾಗ ಈಗ ಸ್ಥೂಲ ಪ್ರಪಂಚದಲ್ಲಿ ಅವರು 4-6 ಜನಂಗೆ ಬದುಕಬೇಕು ಅಂತ ಲಂಚ ಹೊಡೆಯೋದು, ಕಷ್ಟ ಕೊಡೋದು, ಇನ್ನೊಬ್ಬರಿಂದ ಕಿತ್ಕೊಳ್ಳೋದು ಮಾಡ್ತಾ ಇರ್ತಾರೆ. ಯಾಕೆಂದರೆ ಇದಕ್ಕೆ ಮುಖ್ಯವಾದ ಕಾರಣ ಹೆಂಡತಿ ಮಕ್ಕಳೇ. ಹೆಂಡ್ತಿದ್ರು ಅದರಲ್ಲೂ ಪ್ರಚೋದನೆ ಮಾಡ್ತಾರೆ ಗಂಡಂದರು. ಅವಳು ಆ ಒಡವೆ ಮಾಡಿಸ್ಕೊಂಡ್ರು, ಇವು ಸೀರೆ ತಕ್ಕೊಂಡ್ಲು, ಅವ್ರು ಸೋಫಾ ಸೆಟ್ ತಂದರು, ಇವು ಟಿ ವಿ ತಂದರು, ನೀವೇನು ಮಾಡಲ್ಲ, ಇಷ್ಟು ದೊಡ್ಡ ಕೆಲಸದಲ್ಲಿದ್ದೀರಾ, ಹೇಳಿ ಪಾಪ ಒಂದು ದಿನ ಬೆಳಗಾದರೆ ಹೇಳಿ ಅಲ್ಲಿ ಮನೆಯಲ್ಲಿ ದೊಡ್ಡ ಗಲಾಟೆಗಳೇ ಆಗಿಬಿಡುತ್ತೆ. ಮೊದಲು ಮನೆ ಹೆಂಗಸ್ರುಗಳಿಗೆ ಹೇಳಬೇಕು ಹೋಗಿ ಉಪನ್ಯಾಸ. ನಿಮ್ಮ ಮಕ್ಕಳು ಚೆನ್ನಾಗಿರಬೇಕಾದ್ರೆ, ನಿಮ್ಮ ಮಕ್ಕಳು ಒಳ್ಳೆಯ ಸ್ಥಿತಿ ಬರಬೇಕಾದ್ರೆ ಸರಳವಾಗಿ ಜೀವನ ಮಾಡೋದು ಕಲ್ತ್ಕೊಂಡ್ರಮ್ಮ ಅಂತ ಹೇಳಬೇಕು. ಗಂಡಂದಿರಿಗೆ ಅಷ್ಟು ಹಿಂಸೆ ಕೊಡ್ತಾರೆ, ಅಷ್ಟು ಮಾಡ್ತಾರೆ. ಹಾಗೆಯೇ ಪರೋಪಕಾರವನ್ನು ಸಹ ನಿಷ್ಪ್ರಯೋಜಕವೆಂದು ಅತಿಯಾಗಿ ವಾಲುವಂತೆ ಮಾಡುವುದು ತಿಳಿಗೇಡಿತನ. ಕೆಲವು ಏನೋ ಪಾಪ ಕೆಲಸ ಮಾಡ್ತಿರ್ತಾರೆ, ಅನ್ನದಾನನೋ ಪುಸ್ತಕ ದಾನನೋ
ಯಾರಿಗೋ ಪೀಸ್ ಕೊಡೋದು ಮಾಡ್ತಿರ್ತಾರೆ. ಅವರೆಲ್ಲೇನು ಸ್ವಾರ್ಥ ಇರುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ, ಅಷ್ಟಾದರೂ ಮಾಡ್ತಿರ್ತಾರೆ. ಅವ್ರಿಗೋಗಿ ಇನ್ನೊಬ್ರು ಹೇಳೋದು, ಮಾಡೋಕ್ಕೆ ಕೆಲಸ ಇಲ್ಲ, ಇವತ್ತು ಉಂಡ್ಬಿಟ್ಟು ಅವ್ರು ಹೋಗ್ತಾರೆ, ನಾಳೆ ಇನ್ನೊಂದು ಕಡೆ ಹೋಗ್ತಾರೆ. ಅದನ್ನು ತಪ್ಸೋಕೆ ಹೇಳೋದು ಜನ ತುಂಬ ಜನ ಇದ್ದಾರೆ. ನೀನೇ ಕೊಡಬೇಕಾ ಪುಸ್ತಕ, ಬೇಕಾದಷ್ಟು ಜನ ಇದ್ದಾರೆ ಪುಸ್ತಕ ಕೊಡೋರು ಅಂತ ಹೇಳೋದು. ಅದನ್ನೇ ಹೇಳ್ತಾರೆ ಒಂದು ಕಡೆ ಮಾಸ್ಟರ್ಸ್ ಲೆಟರ್ಸ್ನಲ್ಲಿ. ಈಗ ದಾರಿಲಿ ಹೋಗ್ತಾ ಇರ್ತಾರೋ ಮುದುಕರು ಬಿದ್ದೋಗ್ತಾರೆ, ನಾನು ಅಲ್ಲಿರ್ತೀನಿ, ಅಯ್ಯೋ ಬೇರೆಯವ್ರು ಇದ್ದಾರೆ ಎತ್ತುತ್ತಾರೆ ಅಂತ ಹೋಗೋದು. ನನ್ನ ಕಣ್ಣು ಮುಂದೆ ನೀನು ನಡೆದಾಗ ಅದನ್ನು ಮಾಡದೇ ಇದ್ದರೆ ಇನ್ನೊಂದು ಜನ್ಮ, ಅದಕ್ಕೋಸ್ಕರ ಜನ್ಮ ಎತ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ನನ್ನ ಕಣ್ಮುಂದೆನೇ ನಡೀತಲ್ಲ ಘಟನೆ, ನೀನು ಮಾಡಲಿಲ್ಲ, ಯಾರೋ ಮಾಡ್ತಾರೆ ಅಂತ ಹೋದೆ, ಇನ್ನೊಂದು ಜನ್ಮ ಅದಕ್ಕೋಸ್ಕರ ಬರಬೇಕಂತೆ. ಇನ್ನೆಲ್ಲ ಮಾಸ್ಟರ್ಸ್ ಲೆಟರ್ಸ್ನ ಹೇಳ್ತಾರೆ. ನಿನ್ನ ಕಣ್ಮುಂದೆ ಏನು ಬರ್ತದೆ ತಕ್ಷಣ ಆ್ಯಕ್ಷನ್ ಮಾಡಬೇಕು, ತಕ್ಷಣ ಎತ್ತಬೇಕು, ತಕ್ಷಣ ನಿನ್ನ ಕೈಲಾದ ಸಹಾಯ ಮಾಡಬೇಕು, ಅಷ್ಟೇ. ಅದು ಬಿಟ್ಬಿಟ್ಟು ಯಾರೋ ಮಾಡ್ತಾರೆ, ಅಲ್ಲಿದ್ದಾರೆ ಇವರಿದ್ದಾರೆ, ಅಲ್ಲಿ ಆಟೋ ಇದೆ, ಅಲ್ಲಿ ನಿಂತಿದ್ದಾರೆ ಅಷ್ಟೊಂದು ಜನ, ಅದು ಬಿಟ್ಟಾಗಬೇಕು. ಆಮೇಲೆ ನಾವು ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀವೇನೋ, ಇನ್ನೊಂದು ಪೊಲೀಸ್ನವ್ರು ಬರ್ತಾರೇನೋ, ಬರಲಿ ಬಿಡು, ನೋಡಪ್ಪ ಬಿದ್ದಿದ್ರು ಎತ್ತಿದ್ವಿ, ಕೂಡಿಸಿದ್ವಿ, ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ, ಅಷ್ಟೇ. ನಮ್ಮ ಕೋರ್ಟಿಗೆ ಬರ್ತೀವಿ ಅಷ್ಟೇ. ಆ ಧೈರ್ಯ ಆ ಸ್ಥೈರ್ಯ ಇರಬೇಕು ನಮ್ಮಲ್ಲಿ. ಯಾವಾಗ ಸಾಧಕನಿಗೆ ಆ ಧೈರ್ಯ ಸ್ಥೈರ್ಯ ಇದ್ದರೆ ಯಾವುದಕ್ಕೂ ಎದುರಲ್ಲ. ಅವನಿಗೆ ಅಂಥವನಿಗೆ ಅಂಥ ಘಟನೆಗಳೇ ಬರೋಲ್ಲ. ಎಲ್ಲಿ ಆತ್ಮಶಕ್ತಿ ಪ್ರಬಲವಾಗಿರುತ್ತೋ ಅವನಿಗಂಥ ಘಟನೆಗಳೇ ಬರೋಲ್ಲ. ಅಂಥ ಘಟನೆಗಳು ಮುಂದಕ್ಕೆ ಬರೋದೇ ಇಲ್ಲ. ಅವ್ರು ತೊಂದರೆ ಕೊಡೋ ಜನನೇ ಬರೋಲ್ಲ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ತೊಂದರೆ ಕೊಡಬೇಕು ಅಂತ ಅಷ್ಟು ದೂರದಿಂದ ಬಂದವರು ಕೂಡ ಮೆತ್ತುಬಿಟ್ಟೋಗ್ಬಿಡ್ತಾರೆ. ಆತ್ಮಶಕ್ತಿ ಪ್ರಬಲವಾದವಾಗಿರೋರಿಗೆ ಎಷ್ಟೋ ಪರೀಕ್ಷೆಗಳಲ್ಲಿ ನಾನು ನೋಡಿಬಿಟ್ಟಿದ್ದೀನಿ. ಬೇಕಾದಷ್ಟು ನಮ್ಮನ್ನು ನಿಂದಿಸ್ಬೇಕು, ಹಂಗನ್ಬೇಕು ಹಿಂಗನ್ಬೇಕು ಅಂತ ಏನೋ ಅಂದ್ಕೊಂಡು ಬಂದಿರ್ತಾರೆ. ಅವ್ರು ಬಂದು ನಮ್ಮ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅಂಥ ಆತ್ಮಶಕ್ತಿ ಬಳಸ್ಕೋಬೇಕೇ ಹೊರತಾಗಿ ಇನ್ನೊಬ್ಬರ ಮೇಲೆ ದೂಷಣೆಗಳು, ಅವ್ರಂಗೆ ಇವ್ರಿಂಗೆ, ಅದನ್ನು ಮನಸ್ಸೇ ತಗೋತಾರೆ. ನಾನೇನಾಗಿದ್ದೀನಿ ಸ್ವಾಧ್ಯಾಯ ಅಂತ ಹೇಳಿದ್ರು. ನನ್ನನ್ನು ನಾನೇನಾಗಿದ್ದೀನಿ ಅಂತ ನನ್ನೊಳಗಡೆ ನಾನು ಇಳಿದು ಸದಾ ನೋಡ್ಕೋತಾ ಇರಬೇಕು. ಸಂದರ್ಭಗಳು ಬಂದಾಗ ನೋಡ್ಕೋತಾ ಇರಬೇಕು. ನಾನೇನಾಗಿದ್ದೀನಿ, ಈ ಸಂದರ್ಭದಲ್ಲಿ ನಾನು ಹೇಗೆ ಕೆಲಸ ಮಾಡಬೇಕು, ಇದನ್ನು ನಾವು ನೋಡ್ತಾ ಇದ್ದರೆ ಮಾತ್ರ ನಮ್ಮ ಆತ್ಮಶಕ್ತಿ ಪ್ರಕಟಗೊಳ್ಳುತ್ತೆ, ಆತ್ಮಬಲಯುತವಾಗುತ್ತೆ. ಆತ್ಮಬಲಯುತವಾದಾಗ ಪ್ರಪಂಚವೇ ಎದುರಿಗೆ ಬಂದರೂ ನಮ್ಮನ್ನೇನು ಮಾಡೋಕ್ಕಾಗಲ್ಲ. ಬ್ಲ್ಯಾಬರ್ಡ್ಸ್ಗೆ ಅವ್ರಿಗೆ ಎಷ್ಟು ಕಷ್ಟ ಕೊಟ್ಟರು, ಎಷ್ಟು ತೊಂದರೆ ಕೊಟ್ಟರು, ಅವ್ರನ್ನೇನಾರು ಅಲ್ಲಾಡ್ಸೋಕ್ಕಾಯ್ತಾ? ಬೆಸೆಂಟ್ರಿಗೆ ಎಷ್ಟೆಷ್ಟು ನಿಂದನೆ ಮಾಡಿದ್ರು, ಏನಾದರೂ ತೊಂದರೆ ಮಾಡೋಕ್ಕಾಯ್ತಾ? ಅವರಷ್ಟು ಧೈರ್ಯವಾಗಿ ನಿಂತಿದ್ರು, ಅಷ್ಟು ಆತ್ಮಬಲಯುತವಾಗಿತ್ತು. ಯಾವಾಗ ನೋಡಿ ಬ್ಲ್ಯಾಬರ್ಡ್ಸ್ಗೆ ಅವ್ರದ್ದು ಒಂದು ಲೆಟ್ರನ್ನ ನೋಡಿದೆ. ಅವರು ಬ್ಲ್ಯಾಬರ್ಡ್ಸ್ಗೆ ಅವ್ರನ್ನ ಹಿಮಾಲಯಕ್ಕೆ ಹೋಗ್ತಾರೆ ಮಾಸ್ಟರ್ ನೋಡೋಕ್ಕೆ ಅಂತ. ಆವಾಗ ಇವರು ಸ್ವಲ್ಪ ವೀಕ್ ಮೈಂಡೆಡ್ ಆಗಿರ್ತಾರೆ, ಸ್ವಲ್ಪ ದೇಹದಲ್ಲಿ ಆರೋಗ್ಯ ಚೆನ್ನಾಗಿರಲ್ಲ. ಒಬ್ಬ ಮಾಂತ್ರಿಕ ಇವರಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳ್ಕೊಂಡು ಅವ್ರನ್ನ ಆಕರ್ಷಣೆ ಮಾಡಿ ತಗೊಂಡೋಗಿ ಗುಹೆಯಲ್ಲಿ ಹಾಕ್ಬಿಡ್ತಾನೆ. ಇವರಿಂದ ಉಪಯೋಗ ಪಡ್ಕೋಬೇಕು, ಇವರಲ್ಲಿ ಮಹಾಶಕ್ತಿ ಇದೆ, ನಾನು ಆ ಶಕ್ತಿಯನ್ನೆಲ್ಲ ತಗೊಂಡು ನಾನು ಪ್ರಪಂಚದಲ್ಲಿ ಕೆಲಸಗಳು ಮಾಡಬೇಕು, ಜನಗಳನ್ನು ಆಕರ್ಷಣೆ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು. ಇವರು 5 ದಿವಸನೋ 6 ದಿವಸನೋ ಅವರಿಗೆ ಜ್ಞಾನನೇ ಇಲ್ದಂಗೆ ಮಾಡಿಬಿಟ್ಟಿರ್ತಾರೆ. 6ನೇ ದಿವಸಕ್ಕೆ ಮಾಸ್ಟರ್ಸ್ ಬಂದು ಎಚ್ಚರಿಸ್ತಾರೆ ಅವ್ರಿಗೆ. ಮಾಸ್ಟರ್ಸ್ ಬಂದು ಎಚ್ಚರಿಸಿ, ಅಯ್ಯೋ ಮೂಡಳೆ ನೀನು ಎಲ್ಲಿ ಬಂದು ಕೂತಿದ್ಯಾ ಅಂದ ತಕ್ಷಣ ಎದ್ದು ರಾಕ್ಷಸ ರೂಪ ತಾಳ್ಕೊಂಡು ಈಚೆ ಬರ್ತಾರೆ. ಅವರು ದೇವಿ ಸ್ವರೂಪ ತೊಗೊಂಡ್ಬಿಡ್ತಾರೆ, ಎದುರ್ಕೊಂಡ್ಬಿಡ್ತಾರಂತೆ ಮಾಂತ್ರಿಕರೆಲ್ಲ. ಹಾಗೆ ಒಂದೊಂದು ಸಾರಿ ಮೌಢ್ಯ ಬಂದ್ಬಿಡುತ್ತೆ. ಅದರಿಂದ ನಾವು ಸದಾ ಸತತವಾಗಿ ನಮ್ಮ ಕೈಲಾದಷ್ಟು, ನಮ್ಮ ಮುಂದೆ ಕಣ್ಮುಂದೆ ಬಂದಷ್ಟು ಏನಾಗುತ್ತೋ ಕೆಲಸಗಳನ್ನು ಸದ್ಗುರುಗಳ ಆಣೆಯಂತೆ ಆ ಗುರುಗಳು ನನ್ನನ್ನು ಕಳಿಸಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ಬೇಕೆ ಹೊರತು ಮಹಾತ್ಮರೇ ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾರೆ, ಈ ಕೆಲಸ ಕೊಟ್ಟರೆ ಇವಳು ಮಾಡ್ತಾಳಾ ಇಲ್ವಾ ಅನ್ನೋದು. ಪ್ರತಿಯೊಂದು ಘಟನೆ ನೀವು ಅಷ್ಟೇ, ಮಾಸ್ಟರ್ಸೇ ಮಾಡಲ್ಲ, ಮಾಸ್ಟರ್ ಸುತ್ತ ಇರುವ ದೇವತೆಗಳು ಅವ್ರು ಕಳಿಸಿರ್ತಾರೆ ನಮ್ಮನ್ನು. ಇಂಥ ವ್ಯಕ್ತಿ ಪರಿಪೂರ್ಣನಾಗ್ತಾನಾ ಇಲ್ವಾ ಪರೀಕ್ಷೆ ಮಾಡು, ಅವನಲ್ಲಿ ಪರಿವರ್ತನೆ ಆಗುತ್ತಾ ಅಂಥೇಳಿ ಅವ್ರು ಬಂದು ನಮ್ಮ ಸುತ್ತ ನೋಡ್ತಾ ಇರ್ತಾರೆ. ಆ ಘಟನೆಗಳನ್ನು ಮುಂದೆ ತಂದಿಡ್ತಾರೆ ಅವರೇ. ಆವಾಗ ನಾವು ಹೆಂಗೆ ಆ್ಯಕ್ಷನ್ ಮಾಡ್ತೀವಿ ಅಂತ ನೋಡ್ತಾರೆ. ಅದನ್ನು ತಗೊಂಡೋಗಿ ಮಾಸ್ಟ್ರಿಗೆ ಹೇಳ್ತಾರೆ. ಆವಾಗ ಅವರು ನಮ್ಮನ್ನು ಕೈ ಹಿಡಿದು ಮೇಲೆ ಕೆತ್ತುತ್ತಾರೆ. ಅಷ್ಟೇ ಇಲ್ಲಿರೋರ ಕೆಲಸ.
ನಮ್ಮ ಕಣ್ಣು ಮುಂದೆ ಬಂದಿದ್ದು ನಮ್ಮ ಸತತವಾಗಿ ನಡೆಯುವಂಥ ಕೆಲಸಗಳು ಏನಿದೆಯೋ ಅಥವಾ ಆಗಲಿಲ್ವಾ ಸಂಕಲ್ಪಗಳನ್ನು ಕಳಿಸ್ತಾ ಇರೋದು. ರೋಗಿಗಳು, ಕಷ್ಟದಲ್ಲಿರೋರು, ನೋವಿನಲ್ಲಿರೋರಿಗೆ ಸಂಕಲ್ಪಗಳನ್ನು ಕಳಿಸಿ ದಿನ ಅರ್ಧ ಗಂಟೆ 1 ಗಂಟೆ ಧ್ಯಾನ ಮಾಡಾದ ಮೇಲೆ ಸಂಕಲ್ಪ ಕಳಿಸಿ. ಅದೆಷ್ಟೋ ಕೆಲಸಗಳನ್ನು ಮಾಡಿ. ಅಥವಾ ಫೋಟೋಗಳನ್ನ ಇಟ್ಕೊಂಡು ತುಂಬ ರೋಗದಿಂದ ನಡೀತಿರೋದೆಲ್ಲ ಈ ಇದರಲ್ಲಿ ಫ್ರೈಡೇ ಮಾಡ್ತಿದ್ದಾರೆ ಅನಿಸುತ್ತೆ. ಫ್ರೈಡೇ ಫೋಟೋಗಳನ್ನ ಇಟ್ಬಿಟ್ಟು ಪ್ರೇಯರ್ ಮಾಡ್ತಾಯಿದ್ದಾರೆ. ಅದು ಒಂದು ಒಳ್ಳೆಯ ಕೆಲಸ. ವಿವೇಚನೆ ಇಲ್ಲದ ಪ್ರೀತಿಯೂ ಕೂಡ ಪ್ರೀತಿ ಪಾತ್ರನಿಗೆ ತುಂಬ ಕೆಡಕನ್ನುಂಟು ಮಾಡುವ ಸಂಭವ ಉಂಟು. ವಿವೇಕ ಇಲ್ಲದೇ ಯಾರಿಗೋ ಒಂದು ಪ್ರೀತಿ ಕೊಡೋಕೆ ಹೋಗೋದು, ಯಾರಿಗೋ ಪ್ರೇಮ ಕೊಡೋಕೆ ಹೋಗೋದು, ಅದು ತುಂಬ ಕೆಟ್ಟದ್ದಂತೆ. ಅಲ್ಲಿ ವಿವೇಕ ಇರಬೇಕು. ಯಾರಿಗೆ ಒಬ್ಬ ರೌಡಿಗೋ ಒಬ್ಬ ಕೊಲೆಗಡ್ಕನಿಗೋ ಹೋಗಿ ನೀನು ಪ್ರೇಮ ತೋರಿಸಿದ್ರೆ ಅಲ್ಲಿ ವಿವೇಕ ಇರಬೇಕು. ಅವನೇ ನನ್ನನ್ನು ಕತ್ತರಿಸಾಕ್ತಾನೆ. ಓಹೋ ಮಹಾ ಹೇಳಕ್ಕೆ ಬಂದುಬಿಟ್ಟೆ ನೀನು ಅಲ್ವಾ. ಅಲ್ಲಿ ದೂರದಿಂದನೇ ಅವನಿಗೆ ಸಂಕಲ್ಪ ಕಳಿಸ್ಬೇಕೇ ಹೊರತಾಗಿ ಅಲ್ಲಿ ವಿವೇಕ ಬರಬೇಕು, ವಿವೇಚನೆ ಬರಬೇಕು. ತುಂಬ ದುಷ್ಟರು, ತುಂಬ ಕೆಟ್ಟವ್ರಿಗೆ ನೀವು ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಅವ್ರಿಗೆ ಹೇಳೋಕ್ಕೆ ಹೋಗಬಾರ್ದು. ಅವ್ರು ನಮ್ಮ ಮನಸ್ಸನ್ನೇ ಕೆಡಿಸ್ಬಿಡ್ತಾರೆ. ನಾವು ಈ ಪಥದಿಂದ ಆಚೆಗೆ ಹೋಗ್ಬಿಡ್ಬೇಕು, ಹಂಗೆ ಮಾಡಾಕ್ಬಿಡ್ತಾರೆ. ಅದಕ್ಕೆ ಸುಮ್ಮನೆ ದೂರದಿಂದನೇ ಅವ್ರಿಗೆ ಒಳ್ಳೆ ಅವ್ರು ಕೆಟ್ಟದ್ದನ್ನು ಎಣಿಸ್ಬಾರ್ದಂತೆ ಸಂಕಲ್ಪ ರೂಪದಲ್ಲಿ ಹೇಳ್ತಾರೆ. ಯೋಚನಾ ಶಕ್ತಿಯಲ್ಲಿ ಕೂಡ ಹೇಳ್ತಾರೆ, ಥಾಟ್ ಪವರಲ್ಲಿ ಕೂಡ ಹೇಳ್ತಾರೆ ಬೆಸೆಂಟಮ್ನವರು. ಅವರ ಕೆಟ್ಟತನವನ್ನು ಚಿಂತನೆ ಮಾಡಬಾರ್ದು. ತುಂಬ ಒಳ್ಳೆ ವ್ಯಕ್ತಿ, ಅವನು ದೈವಿಕ ಸ್ವರೂಪಿ, ಅವನಲ್ಲಿ ಪ್ರೇಮ ಅನ್ನೋದು ತಾಂಡವಾಡ್ತಾ ಇದೆ ಅಂತ ಅನ್ನೋ ಮನೋಭಾವನೆ ಕಳಿಸಿದ್ರೆ ಅವನು ಪರಿವರ್ತನೆ ಆಗ್ತಾನೆ. ಯಾಕೆ ಅಂಗುಲಿಮಾಲ ಪರಿವರ್ತನೆ ಆದ? ಶಂಕರಾಚಾರ್ಯರು ಎಷ್ಟು ಜನ ಪರಿವರ್ತನೆ ಮಾಡಿದ್ರು? ರಮಣ ಮಹರ್ಷಿಗಳು ಎಷ್ಟು ಜನ? ಅವ್ರು ಮಾತಾಡ್ತಿರ್ಲಿಲ್ಲ ರಮಣ ಮಹರ್ಷಿಗಳು. ಅವ್ರ ಮುಂದೆ ಕೂತ್ಕೊಳ್ತಿದ್ದಂಗೆ ಎಷ್ಟೋ ಜನ ಪರಿವರ್ತನೆ ಹೋದ್ರಲ್ಲ. ಎಲ್ಲಿ ಆತ್ಮದಿಂದ ಪ್ರೇಮ ಪ್ರಬಲವಾಗಿ ಹೊರ ಹೊಮ್ಮುತ್ತೋ ಅವ್ರ ಹತ್ರ ಬಂದವರೆಲ್ಲ ಪರಿವರ್ತನೆ ಆಗಿಬಿಡ್ತಾರೆ ತಾನಾಗಿ. ಅದು ಬೇಕಾದರೆ ನಾವು ಸ್ಥೂಲ ಪ್ರಪಂಚದಲ್ಲಿ ನಮ್ಮ ಕೈಲಿ ಆದಷ್ಟು ನಮ್ಮ ಕಣ್ಣು ಮುಂದೆ ಬಂದಿರುವಂಥ ಕೆಲಸವನ್ನು ಪ್ರೇಮ ಪೂರಿತವಾಗಿ ಕೆಲಸ ಮಾಡ್ತಾ ಬರಬೇಕು ಅಷ್ಟೇ. ಅಲ್ಲೇನು ಅದು ಮರ್ತೋಗ್ಬಿಡ್ಬೇಕಲ್ಲೇ. ನಾನು ಇವ್ರಿಗೆ ಔಷಧಿ ಕೊಡಿಸ್ದೆ, ಇವ್ರು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ದೆ, ಇವ್ರು ದುಡ್ಡು ಕೊಟ್ಟೆ, ಅದು ಯಾವುದೂ ಇರಬಾರ್ದು. ನೀನು ಮಕ್ಳಿಗೆ ಕೊಟ್ಟರೆ ನೀನು ಹಂಗೆ ಅಂತೀಯ ಅಂತಾರೆ ಒಂದು ಕಡೆ. ನೀನು ಮಕ್ಳಿಗೆ ಮಾಡ್ತೀಯಲ್ಲ, ಚಿಕ್ಕ ಮಗುವಿಂದ ಅದಕ್ಕೆಲ್ಲ ತೊಳೆದು ಒಳೆದು ಬೆಳಗಿಸಿ ಫೀಸ್ ಕಟ್ತೀಯಲ್ಲ, ಅದನ್ನು ನೀನು ಹಾಗೆ ಹೇಳ್ತಾ ಇರ್ತೀಯ. ಸಹೋದರತ್ವ ಅಂದರೆ ಇದು ಅಂತಾರೆ. ಅದು ಕಾಸು ನೋಡಿ. ಒಂದು ಹೇಳ್ತಾರೆ, ಒಬ್ಬ ಹೆಣ್ಣು ಮಗಳ ಕಥೆ ಇದೆ. ಆಕೆ ಅಮೇರಿಕಾದಲ್ಲೇ ಒಂದು ಖಾಸಗಿ ಸಂಸ್ಥೆಯಲ್ಲಿ ಗುಮಾಸ್ತಳಾಗಿದ್ದು ಬರುವ ಸಂಬಳದಲ್ಲಿ ತನ್ನ ತಂಗಿ ಮತ್ತು ತಾಯೊಡನೆ ಒಂದು ಸಣ್ಣ ಮಹಡಿಯ ಮೇಲೆ ವಾಸ ಮಾಡುತ್ತಿದ್ದಳು. ಆಕೆ ತನ್ನ ತಾಯಿಯನ್ನು ತಂಗಿಯನ್ನು ಅತಿಯಾಗಿ ಪ್ರೀತಿಸಿ ಶುಶ್ರೂಷೆ ಮಾಡುತ್ತಿದ್ದಳು. ಇದರ ಪರಿಣಾಮವಾಗಿ ತಾಯಿಗೆ ಒಂದಲ್ಲ ಒಂದು ದೇಹದ ತೊಂದರೆ ಕಾಣಿಸಿಕೊಂಡು ಯಾವ ಕೆಲಸವನ್ನು ಮಾಡದೆ ಸೋಮಾರಿಯಾಗಿದ್ದಳು. ಇದು ಒಂದು ಪಾಯಿಂಟ್. ಇಲ್ಲಿ ಕೆಲವು ಸೇವೆ ಮಾಡ್ತಿದ್ರೆ ಮಾಡಿಸ್ಕೊಂಡು ಮಲಗೇ ಇರ್ತಾರೆ, ನೋಡಿದ್ದೀವಿ. ಹೆಂಗಿದ್ರು ಮಾಡ್ತಾರೆ, ಒಂದು ಕೂತೇ ಇರ್ತಾರೆ, ಅವ್ರ ಮುಂದಕ್ಕೆಲ್ಲ ತೊಗೊಂಡೋಗಿ ಕೊಡಬೇಕು, ಹೆಂಗಿದ್ರು ಮಾಡ್ತಾರೆ ಇವರು ಅಂತ. ಇದು ವಿವೇಚನೆಯಲ್ಲಿ ಬೇಕು. ತಂಗಿಯು ಮಹತ್ವಾಕಾಂಕ್ಷೆಯಿಂದ ಒಂದು ತುಂಬ ಖರ್ಚು ತಗುಲುತ್ತಿದ್ದ ಪಾಠಶಾಲೆಗೆ ಹೋಗುತ್ತಿದ್ದಳು. ಈಗಿರುವ ಒಂದು ಸಂದರ್ಭದಲ್ಲಿ ಒಬ್ಬ ಯುವಕನ ಗುಮಾಸ್ತಿಯಾಗಿ ದುಡಿಯುತ್ತಿದ್ದ ಹೆಣ್ಣು ಮಗಳನ್ನು ಕಂಡು ಮದುವೆಯಾಗಲು ಒಪ್ಪಿ ಆಕೆಯನ್ನು ಗುಮಾಸ್ತಗಿರಿಯಿಂದ ಬಿಡಿಸಿ ತನ್ನದೇ ಆದ ಬೇರೆ ಕುಟುಂಬವನ್ನು ಹೂಡುವುದಕ್ಕೆ ಉದ್ಯುಕ್ತನಾದನು. ಆದರೆ ಗುಮಾಸ್ತೆಯಾಗಿದ್ದ ಯುವತಿಯು ತನ್ನ ತಾಯಿ ಮತ್ತು ತಂಗಿಯ ಸಲುವಾಗಿಯೇ ಯೋಚಿಸುತ್ತಿದ್ದಳು. ಆ ಸಂದರ್ಭದಲ್ಲಿ ಆ ಸಂಸ್ಥೆ ಯಜಮಾನ ಆಕೆಯ ವಿಷಮ ಪರಿಸ್ಥಿತಿಯನ್ನು ಮನಗೊಂಡು ಆಕೆಯನ್ನು ಕರೆಸಿ, ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿರುತ್ತೇನೆ ಎಂದು ಹೇಳಿದರು. ಆಗ ಬಂದೊದಗಿದ ಕಷ್ಟ ಪರಿಸ್ಥಿತಿಯ ಭರದಲ್ಲಿ ತಾಯಿಯು ಚೇತರಿಸಿಕೊಂಡು ಹತ್ತಿರವಿದ್ದ ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ಹೋದಳು. ಇವಳು ಮದುವೆ ಮಾಡ್ಕೊತೀನಿ ಬಂದಿದ್ದರೂ ಕೂಡ ಅಯ್ಯೋ ನಮ್ಮ ತಾಯಿ ತಂಗಿನ ಸಾಕೋರು ಯಾರು, ಅವ್ರು ನೋಡ್ಕೊಳ್ಳೋರು ಯಾರು ಅಂತ ಇದ್ಲು. ಇದೆಲ್ಲ ಅರ್ಥ ಆಯಿತು ಆ ಯಜಮಾನನಿಗೆ. ಕೆಲಸದಲ್ಲೇ ತೆಗೆದುಬಿಟ್ಟ. ಅವಾಗ ತಾಯಿ ಗೊತ್ತಾಯಿತು, ಕೂತ್ಕೊಂಡಿದ್ರೆ ಯಾರು ತಂದು ಹಾಕಲ್ಲ ಅಂತ. ಅವಳೊಂದು ಕಂಪ್ನಿ ಕೆಲಸಕ್ಕೆ ಸೇರ್ಕೊಂಡು ತಂಗಿಯು ತನ್ನ ಮಹತ್ವಾಕಾಂಕ್ಷೆಯನ್ನೆಲ್ಲ ಬೇದಿಗಿಟ್ಟು ತನ್ನ ರಜದಿನಗಳ ದುಡಿದು ತಿನ್ನುವಂತಾದಳು. ಅನಂತರ ಒಬ್ಬ ಯುವಕನನ್ನು ಲಗ್ನವಾಗಿ ಸುಖವಾದ ಗೃಹಿಣಿಯಾದಳು. ಹಾಗೆ
ಹಿಂದೆ ಇವರನ್ನೆಲ್ಲ ಪ್ರೀತಿ ಪ್ರೇಮದಿಂದ ಸಾಕುತ್ತಿದ್ದ ಯುವತಿಯ ಮೇಲೆ ಹೇಳಿದ ಯುವಕನನ್ನು ಮದುವೆಯಾಗಿ ಸುಖವಾದ ಗೃಹಿಣಿಯ ಬಾಳ್ವೆಯನ್ನು ನಡೆಸಿಕೊಂಡು ಹೋಗಲು ಸಮ್ಮತಿಸಿದಳು. ಇದಕ್ಕೆಲ್ಲ ಖಾಸಗಿ ಸಂಸ್ಥೆಯ ಯಜಮಾನನ ವಿವೇಚನೆಯೇ ಮುಖ್ಯ ಕಾರಣವಾಯಿತು. ಒಂದು ಕುಂಟು ನಾಯಿಯನ್ನು ಬೇಲಿಯನ್ನು ದಾಟಲು ಸಹಾಯ ಮಾಡುವುದು ಉಚಿತ, ಆದರೆ ಅದು ಸದಾ ಒತ್ತುಕೊಂಡು ತಿರುಗುವುದು ತಿಳಿಗೇಡಿತನ ಅಲ್ವಾ? ಕುಂಟು ನಾಯಿ ಬೇಲಿ ದಾಟ್ಸೋಕ್ಕೆ ಮಾತ್ರ ಸಹಾಯ ಮಾಡಬೇಕು. ಅದು ಏನು ಮಾಡುತ್ತೆ ಕುಂಟು ನಾಯಿ? ಅದೇ ಒಂದು ನೆವ ಮಾಡ್ಕೊಂಡು ನಾನು ಉತ್ಕೊಳ್ತಿರಲಿ ಅಂದರೆ, ಈಗ ತಾಯಿನೂ ಹಂಗೆ ಮಾಡಿದ್ದು. ಯಾರೋ ತಂದು ಹಾಕ್ತಾರೆ, ಯಾರೋ ತಿನ್ಕೊಂಡು ಕೂತಿದ್ಕೊಂಡು ತಿನ್ನೋಣ. ಅದಕ್ಕೆ ನೋಡ ಅವನ ಯಜಮಾನ ಇವ್ರು ಬುದ್ಧಿ ಕಲಿಸ್ಬೇಕು, ಇವ್ರು ಪಾಪ ಹುಡುಗಿ ಕಷ್ಟ ಎಲ್ಲ ನೋಡಿದ್ದ. ಅದು ಒಂದು ಸಾರಿ ಈ ಬಾಂಧವ್ಯ ಏನು ಮಾಡುತ್ತೆ, ತಾಯಿ ತಂಗಿ ತಮ್ಮಂದಿರ ಮೇಲೆ ಬಾಂಧವ್ಯ ಜಾಸ್ತಿ ಆದಾಗ ಅವ್ರಿಗೆ ವಿವೇಚನೆ ಹೊಟ್ಟೋಗ್ಬಿಡುತ್ತೆ. ಮನೇಲಿ ಸಾಕು, ನಾನು ಬಿಟ್ಟರೆ ಇನ್ಯಾರು ನೋಡ್ಕೋತಾರೆ ಅನ್ನೋ ಮನೋಭಾವನೆ ಬಂತು. ಅವರು ಸಾಕ್ತಾ ಇರ್ತಾರೆ ಪಾಪ, ಅವ್ರ ಜೀವನ ಎಲ್ಲ ತ್ಯಾಗ ಮಾಡಿ. ಎಷ್ಟೋ ಪಿಕ್ಚರ್ಗಳು ಬಂದಿದೆ ಇದ್ರ ಬಗ್ಗೆ, ಈ ಕತೆ ಬಗ್ಗೆ. ತಂಗಿ ತಮ್ಮಂದಿರನ್ನೇ ಸಾಕ್ಕೊಂಡು ಪಾಪ ಅವಳು, ನಮ್ಮ ಯಾರೂ ಬೇಡ, ನಮ್ಗೆ ಗೊತ್ತಿರೋರೇ ಒಬ್ಬರು ತಂಗಿ ತಮ್ಮಂದಿರನ್ನೆಲ್ಲ ಮದುವೆನೇ ಆಗದೆ ಸಾಕಿದ್ರು. ಕೊನೆಗೆ ಅವ್ರು ವಯಸ್ಸಾದ್ಮೇಲೆ ಅವ್ರು ನೋಡ್ಕೊಳ್ಳೋರೇ, ಮದುವೆ ಮಾಡಿದ್ರು, ಅವ್ರಿಗೆಲ್ಲ ಓದಿಸಿದ್ರು. ಕೊನೆಗೆ ಅವ್ರು ನೋಡ್ಕೊಳ್ಳೋರೇ ಇದ್ದಂಗೆ ಆಗ್ಬಿಡ್ತು. ಎಲ್ಲ ಉಪಯೋಗ ಪಡ್ಕೊಳ್ತಾರೆ. ಇಲ್ಲಿ ವಿವೇಚನೆ ಬೇಕು, ವಿವೇಕ ಬೇಕು. ಅವ್ರಿಗೂ ಕೈ ಕಾಲು ಗಟ್ಟಿಗಿದೆ, ದೇಹ ದುಡ್ಕೊಂಡು ತಿನ್ನಲಿ, ಎಷ್ಟು ಬೇಕೋ ಸಹಾಯ ಮಾಡಬೇಕು. ಮಾಡ್ತೀನಿ, ನಾನು ಪ್ರೇಮಪೂರಿತವಾಗಿದ್ದೀನಿ, ನಾನು ನನ್ನ ಪ್ರೇಮ ಹರಿಸ್ಬೇಕು ಅಂತ ಹೋದರೆ ಇದೂ ಕಷ್ಟವೂ ಬರುತ್ತೆ. ಇಲ್ಲಿ ವಿವೇಚನೆ ವಿವೇಕ ಎರಡೂ ಬಂದಾಗ ಮಾತ್ರ ಅವನು ಸರಿಯಾದ ಕೆಲಸವನ್ನು ಮಾಡ್ತಾನೆ ಅಂಥೇಳಿ ಇಲ್ಲಿಗೆ 2ನೇ ಶಾಖೆ ವಿಚಾರವನ್ನು